Namaste, dear learners. Today we will discuss a novel called The English Teacher. The novel is prescribed for BA 4th semester, Basic English, Rani Chennamma University, Belagavi. As you know, The English Teacher is a novel by one of the best known Indian English novelists, that is R.K. Narayan, Rasipuram Krishnaswamy Narayan. And I am Basavaraj Bilgi, Assistant Professor of English, GFGC Yeragatti. Today we will discuss the chapter 1 of the novel, and I have divided chapter 1 into sub-sessions. Today we will start with the session 1 of the chapter 1, and wherein we learn life of Krishna and many more things about Krishna's life. We will start the discussion of the novel. Chapter 1 starts with the description of Krishna's life. ಮೊದಲನೆಯ ಒಂದು ಚಾಪ್ಟರ್ನಲ್ಲಿ ಕೃಷ್ಣನ ಜೀವನದ ಬಗ್ಗೆ ಹೇಳ್ತಾ ಕಾದಂಬರಿಕಾರರು ಕಾದಂಬರಿಯನ್ನು ಪ್ರಾರಂಭಿಸ್ತಾರೆ. ವಿ ಲರ್ನ್ ದ್ಯಾಟ್ ಕೃಷ್ಣ ಸೇಸ್, ಅಕಾರ್ಡಿಂಗ್ ಟು ಕೃಷ್ಣ, ಹೀಸ್ ಲೈಫ್ ಈಸ್ ಸ್ಯಾಟಿಸ್ಫೈಡ್. ಅವನು ಒಂದು ಸಂತುಷ್ಟವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾನೆ. He says, I was very much pleased with the things which are happening in my life. Krishna says, ನಾನು ನನ್ನ ಜೀವನದಲ್ಲಿ ಆಗುತ್ತಿರುವಂತಹ ಘಟನೆಗಳ ಬಗ್ಗೆ ಬಹಳಷ್ಟು ಸಂತುಷ್ಟನಾಗಿದ್ದೇನೆ ಅಂತ ಹೇಳ್ತಾನೆ. And he says, there is no much self-criticism. Krishna says, ನನ್ನ ಜೀವನದಲ್ಲಿ ಸೆಲ್ಫ್ ಕ್ರಿಟಿಸಿಸಮ್, ಸ್ವವಿಮರ್ಶೆ ಎನ್ನುವುದು ಅವಶ್ಯಕತೆ ಇಲ್ಲ. ಯಾಕಂತಂದರೆ whatever I have done perfectly, Krishna says. I had done almost all the things I wanted to do in my life. Krishna says, ನನ್ನ ಜೀವನದಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೆ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿದ್ದೇನೆ ಅಂತ he says. And he was about 30 years. ಅವನಿಗೆ 30 ವರ್ಷಗಳ ಆಸುಪಾಸಿನಲ್ಲಿರುವಂತಹ ಒಬ್ಬ ವ್ಯಕ್ತಿ. ಆ್ಯಂಡ್ ದೇರ್ ವಾಸ್ ಅ ಸೆಲ್ಫ್ ರೆಬೇಲಿಯನ್ ಇನ್ ಹೀಸ್ ಕ್ಯಾರೆಕ್ಟರ್. ಅವನಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ತನ್ನ ಬಗ್ಗೆ ತನಗೆ ರೆಬೇಲಿಯಸ್ ಆದಂತಹ ಭಾವನೆಗಳು ಬರ್ತಾ ಇದ್ವು ಅಂತ ಹೇಳ್ತಾನೆ. ಆ್ಯಂಡ್ ಹೀ ಸೇಸ್ ದಟ್ ಐ ಶುಡ್ ಸೀಸ್ ಟು ಲಿವ್ ಲೈಕ್ ಅ ಖೌ. ನಾನು ಇನ್ನು ಮೇಲೆ ನನಗೀಗ 30 ವಯಸ್ಸು ಆಗ್ತಾ ಇದೆ. ಇನ್ನು ಮೇಲಿಂದ ನಾನು ಒಂದು ಆಕಳಿನಂತಹ ಜೀವನವನ್ನು ನಡೆಸುವುದನ್ನು ನಿಲ್ಲಿಸಬೇಕು ಅಂತ ಹೀ ಸೇಸ್. ಈಟಿಂಗ್, ವರ್ಕಿಂಗ್ ಇನ್ ಅ ಮ್ಯಾನರ್ ಆಫ್ ಸ್ಪೀಕಿಂಗ್, ವಾಕಿಂಗ್, ಟಾಕಿಂಗ್, ಎಟ್ಸೆಟ್ರಾ, all done to perfection. He says, I am good at working, I am good at speaking, I am good at walking, good at talking. I do ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ನಾನು ಎಲ್ಲವನ್ನು ಪರ್ಫೆಕ್ಟಾಗಿ ಮಾಡ್ತೀನಿ. ಅದಕ್ಕಾಗಿ ಇಲ್ಲಿಂದ ನಾನು ಆಕಳಿನ ಜೀವನವನ್ನು ನಡೆಸುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಐ ವಾಸ್ ಶ್ಯೂರ್ ಬಟ್ ಆಲ್ವೇಸ್ ಲಿವಿಂಗ್ ಬಿಹೈಂಡ್ ಅ ಸೆನ್ಸ್ ಆಫ್ ಸಮಥಿಂಗ್ ಮಿಸ್ಸಿಂಗ್. ಹಿ ಸೇಸ್, ಐ ನೋ ಮೈ ಲೈಫ್ ಈಸ್ full of satisfaction, but always I feel that something is missing in my life, he says. And he says, he talks about his daily routine ಬಗ್ಗೆ ಹೇಳ್ತಾನೆ. he says, I got up at 8 every day. ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾನೆ. he gets up at 8 in the morning, 8 a.m. in the morning. He gets up at 8 a.m. in the morning every day, and he reads Milton, Carlyle, William Shakespeare for 50th time. So by this we understand that Krishna is a voracious reader. Krishna ಬಹಳಷ್ಟು ಇಚ್ಛೆಪಟ್ಟು ಇಂಗ್ಲೀಷ್ ಸಾಹಿತ್ಯವನ್ನು ಓದ್ತಿರ್ತಾನೆ. ಅವನು ಇಂಗ್ಲೀಷ್ ಕವಿಗಳಾದಂತಹ ಮಿಲ್ಟನ್,
ವಿಲಿಯಂ ಶೇಕ್ಸ್ಪಿಯರ್, ನಾಟಕಕಾರನಾದಂತಹ ವಿಲಿಯಂ ಶೇಕ್ಸ್ಪಿಯರ್, ಅದೇ ರೀತಿ ಪ್ರೋಸ್ ಬರಹಗಾರರಾದಂತಹ ಥಾಮಸ್ ಕಾರ್ಲೈಲ್ ಅವರನ್ನು ಓದ್ತಾನೆ ಕೃಷ್ಣ. ಆ್ಯಂಡ್ ಆಫ್ಟರ್ ರೀಡಿಂಗ್ ಮಿಲ್ಟನ್, ಕಾರ್ಲೈಲ್, ಶೇಕ್ಸ್ಪಿಯರ್ ಎವ್ರಿ ಡೇ, he would go through the compositions of the students. ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಹೋಮ್ವರ್ಕ್ಗಳನ್ನು ಚೆಕ್ ಮಾಡ್ತಾ ಇದ್ದ. ಸ್ವ್ಯಾಲೋಡ್ ಅ ಮೀಲ್ ಅಂತಂದರೆ MEAL, ಮೀಲ್ ಅಂದರೆ ಆಹಾರ, ಬೆಳಗಿನ ಆಹಾರವನ್ನು ತೆಗೆದುಕೊಂಡು ಡ್ರೆಸ್ಡ್ ಆ್ಯಂಡ್ ರಶ್ಡ್ ಔಟ್ ಆಫ್ ದ ಹಾಸ್ಟೆಲ್ ಜಸ್ಟ್ ವೆನ್ ದ ಸೆಕೆಂಡ್ ಬೆಲ್ ಸೌಂಡೆಡ್ ಎಟ್ ಕಾಲೇಜ್. ಹಿ ವಾಸ್ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್ ಆಫ್ ದ ಕಾಲೇಜ್ ಆ್ಯಂಡ್ he would go to the college when the second bell rings. ಎರಡನೇ ಬೆಲ್ ರಿಂಗ್ ಆಗುವಂಥ ಸಮಯಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದ. he would spend 4 hours in college. ಪ್ರತಿದಿನ 4 ತಾಸುಗಳನ್ನು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಳೆದು I would return to my room. ನಾನು ಮನೆಗೆ ಬರ್ತಾ ಇದ್ದೆ, ರೂಮಿಗೆ ಬರ್ತಾ ಇದ್ದೆ ಅಂತ ಹೇಳ್ತಾನೆ. ಆ್ಯಂಡ್ he says, in the interval of this I had been admonishing, cajoling and browbeating a few hundred boys of Albert Mission College so that they might mug up Shakespeare and Milton and secure high marks and save me adverse remarks from my chiefs at the end of the year. He says, 4 ಗಂಟೆಗಳನ್ನು ನಾನು ಕಾಲೇಜಿನಲ್ಲಿ ಏನು ಕಳೀತಾ ಇದ್ನಲ್ಲ, ಆ 4 ಗಂಟೆಗಳನ್ನು ಏನು ಮಾಡಬೇಕಿತ್ತು ಅಂತಂದರೆ ವಿದ್ಯಾರ್ಥಿಗಳನ್ನು ರಮಿಸಬೇಕಿತ್ತು. ಅದಕ್ಕೆ ವಿಲಿಯಂ ಶೇಕ್ಸ್ಪಿಯರನ್ನು, ಥಾಮಸ್ ಕಾರ್ಲೈಲನ್ನು, ಜಾನ್ ಮಿಲ್ಟನನ್ನು ಮಗ್ಗಪ್ ಅಂದರೆ ಅರೆದು ಕುಡಿಯುವುದಕ್ಕೆ ನಾನು ಸಹಾಯ ಮಾಡಬೇಕಿತ್ತು. ಸೊ ದ್ಯಾಟ್ ದೋಸ್ 100 ಸ್ಟೂಡೆಂಟ್ಸ್ ಆಫ್ ಆಲ್ಬರ್ಟ್ ಮಿಷನ್ ಕಾಲೇಜ್ would get good marks at the end of the year and save me from the adverse remarks from the principal of the college. ವರ್ಷದ ಕೊನೆಗೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನು ತೆಗೆದುಕೊಂಡು ಪ್ರಾಂಶುಪಾಲರಿಂದ ನನ್ನನ್ನು ಬಯಸುವುದನ್ನು ತಪ್ಪಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ನಾನು ಬ್ರೌ ಬೀಟ್ ಮಾಡಬೇಕಿತ್ತು, ಅವರನ್ನು ರಮಿಸಬೇಕಿತ್ತು, ಅವರನ್ನು ಬೆನ್ನು ತಟ್ಟಬೇಕಿತ್ತು, ಅವರಿಗೆ ಹುರಿದುಂಬಿಸಬೇಕಿತ್ತು. ಅದಕ್ಕೆ ವಿಲಿಯಂ ಶೇಕ್ಸ್ಪಿಯರ್, ಜಾನ್ ಮಿಲ್ಟನ್ ಮತ್ತು ಥಾಮಸ್ ಕಾರ್ಲೈಲ್ ಅವರನ್ನು ಅಧ್ಯಯನ ಮಾಡುವ ಸಲುವಾಗಿ ಅಂತ ಹೇಳ್ತಾನೆ. For this pain the authorities kindly paid me 100 rupees on the 1st of every month. ಅವನಿಗೆ ಪೇಮೆಂಟ್ ಎಷ್ಟಿತ್ತು? 100 rupees. ಅವನಿಗೆ ಪ್ರತಿ ತಿಂಗಳು 1ನೇ ತಾರೀಕಿನ ದಿನ 100 ರೂಪಾಯಿ ಪೇಮೆಂಟನ್ನು ಕೊಡ್ತಾ ಇದ್ದರು ಆಲ್ಬರ್ಟ್ ಮಿಷನ್ ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ಅಂತ he says. ಆ್ಯಂಡ್ ಡಬ್ಡ್ ಮೀ ಅ ಲೆಕ್ಚರರ್. ಅವರು ಏನಾಗಿದ್ದರು? ಕೃಷ್ಣ ವಾಸ್ a lecturer of English in the Albert Mission College, ಮಾಲ್ಗುಡಿ ಅನ್ನುವಂತಹ ಊರಿನಲ್ಲಿರುವ ಆಲ್ಬರ್ಟ್ ಮಿಷನ್ ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದ. ಯಾರು? ಕೃಷ್ಣ. One ought of course to be thankful and rest content, but such repose was not in my nature, perhaps because I was a poet. He says, he is a self-declared poet. ತನ್ನನ್ನು ತಾನೇ ಒಬ್ಬ ಕವಿ ಅಂತ ಕರೆದುಕೊಳ್ಳುವಂತಹ ವ್ಯಕ್ತಿ ಕೃಷ್ಣ ಆಗಿದ್ದ. ಆ್ಯಂಡ್ he says, because of poetic nature of me, there happens a self-criticism and all kinds of things aggravated it. ನಾನು ಒಬ್ಬ ಕವಿ ಮನಸ್ಸಿನ ವ್ಯಕ್ತಿಯಾಗಿದ್ದರಿಂದ ನನಗೆ ಮೇಲಿನ ಮೇಲೆ ಸೆಲ್ಫ್ ಕ್ರಿಟಿಸಿಸಮ್, ನಾನು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆಯಾ ಅನ್ನುವಂತಹ ವಿಚಾರಗಳು ನನಗೆ ಬರ್ತಾ ಇದ್ವು ಅಂತ ಕೃಷ್ಣ ಸೇಸ್. ಆ್ಯಂಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ ಆ ಮೀಟಿಂಗ್ ಈಸ್ ಕಾಲ್ಡ್ ಬೈ ಮಿಸ್ಟರ್ ಬ್ರೌನ್ ಒಂದು ಮೀಟಿಂಗನ್ನು ಕರೆದಿರ್ತಾರೆ. ಮಿಸ್ಟರ್ ಬ್ರೌನ್ ಈಸ್ ದ ಪ್ರಿನ್ಸಿಪಾಲ್ ಆಫ್ ದ ಆಲ್ಬರ್ಟ್ ಮಿಷನ್ ಕಾಲೇಜ್. ಆಲ್ಬರ್ಟ್ ಮಿಷನ್ ಕಾಲೇಜಿದ ಪ್ರಾಂಶುಪಾಲರಾದಂತಹ ಮಿಸ್ಟರ್ ಬ್ರೌನ್ ಒಂದು ಮೀಟಿಂಗನ್ನು ಕರೆದಿರ್ತಾರೆ. ಆ ಮೀಟಿಂಗನ್ನು ಯಾಕೆ ಕರೆದಿರ್ತಾರೆ ಅಂತಂದರೆ ವಿ ವಿಲ್ ಸಿ. We were summoned to his room at the end of the day. Under normal conditions, he would welcome us with a smile, crack a joke or two, talk of nothing in particular for a couple of minutes and then state the actual business. Mr. Brown, principal, whenever he calls the meetings, he would crack a joke and welcome all the staff with a smile. ಎಲ್ಲರನ್ನು ಒಂದು ಮುಖದ ಮೇಲಿನ
ನಗುವಿನಿಂದ ಅವರನ್ನು ವೆಲ್ಕಮ್ ಸ್ವಾಗತ ಮಾಡ್ತಾ ಇದ್ದ ಮತ್ತು ಒಂದು ಜೋಕನ್ನು ಕ್ರ್ಯಾಕ್ ಮಾಡಿ ವಿಷಯಕ್ಕೆ ಬರ್ತಾ ಇದ್ದ, ಮೀಟಿಂಗಿನ ವಿಷಯಕ್ಕೆ ಬರ್ತಾ ಇದ್ದ ಅಂತ ಕೃಷ್ಣ ಹೇಳ್ತಾನೆ. ಬಟ್ ಟುಡೇ ವಿ ಫೌಂಡ್ ಹಿಮ್ ಡ್ರೈ ಆ್ಯಂಡ್ ಸುಲನ್. ಬಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ, ಈ ದಿನ ಏನಾಗ್ತದೆ ಅಂತಂದರೆ, ಮಿಸ್ಟರ್ ಬ್ರೌನ್ ಈಸ್ ವೆರಿ ಆ್ಯಂಗ್ರಿ. ಮಿಸ್ಟರ್ ಬ್ರೌನ್, ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್, ಈಸ್ ವೆರಿ ಆ್ಯಂಗ್ರಿ ಆಗಿರ್ತಾನೆ. ಯಾಕೆ? ವಿ ವಿಲ್ ಸಿ. he motioned us to our seats and said, ಅವರಿಗೆಲ್ಲರಿಗೆ ಕೈ ಮಾಡ್ತಾನೆ ಬ್ರೌನ್. when all the teachers come to the office room, he asks them to take the seat. ಕೂತ್ಕೊಳ್ರಿ ಅಂತ ಹೇಳ್ತಾನೆ. ಹೇಳ್ಕೊಂಡು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. could you imagine a worse shock for me? ನನಗೆ ಇವತ್ತು ಭಾಳ ಶಾಕ್ ಆಯ್ತಪ್ಪ ಅಂತ ಮಿಸ್ಟರ್ ಬ್ರೌನ್ ಸ್ಟಾರ್ಟ್ಸ್ ದ ಮೀಟಿಂಗ್. ಯಾಕಿರ್ಬೋದು ಅಂತಂದರೆ, he says, I came across a student of the English honors who did not know till this day that honors had to be spelled with a U. ಆ ದಿನ ಏನಾಗಿರ್ತದೆ ಅಂತಂದರೆ, ಮಿಸ್ಟರ್ ಬ್ರೌನ್ ಒಬ್ಬ ಇಂಗ್ಲೀಷ್ ಮೇಜರಾಗಿ ಇಂಗ್ಲೀಷನ್ನು, ಆಪ್ಷನಲ್ ಇಂಗ್ಲೀಷನ್ನು ತೊಗೊಂಡು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಯನ್ನು ಆನರ್ಸ್ ಅನ್ನುವಂತಹ ಪದದ ಸ್ಪೆಲ್ಲಿಂಗನ್ನು ಕೇಳಿರ್ತಾನೆ. ಆ ವಿದ್ಯಾರ್ಥಿ ತಪ್ಪು ಸ್ಪೆಲ್ಲಿಂಗ್ಸನ್ನು ಹೇಳಿರ್ತಾನೆ. ಅದಕ್ಕಾಗಿ ಮಿಸ್ಟರ್ ಬ್ರೌನ್ ಸೇಸ್, ಐ ಆಮ್ ವೆರಿ ಶಾಕ್ಡ್ ಟು ಲರ್ನ್ ದ್ಯಾಟ್ ಇಂಗ್ಲೀಷ್ ಸ್ಟೂಡೆಂಟ್, ಅ ಸ್ಟೂಡೆಂಟ್ who is studying English as an optional subject is not able to pronounce the word honors properly. That is the reason why I am angry anta Mr. Brown says. He finished his sentence with a sharp grim laugh. ಅವನ ಮಾತಿನಲ್ಲಿ ಭಾಳಷ್ಟು ಸಿಟ್ಟಿತ್ತು, ಸಿಡುಪಿತ್ತು ಅಂತ ಕೃಷ್ಣ ಹೇಳ್ತಾರೆ. ಅದಾದ ನಂತರ ವಿ ಲುಕ್ಡ್ ಅಟ್ ಈಚ್ ಅದರ್, ಆಲ್ ದ ಟೀಚರ್ಸ್ ಇನ್ ದ ಆಫೀಸ್ ರೂಮ್. ಎಲ್ಲ ಶಿಕ್ಷಕರು, ಮೀಟಿಂಗ್ ಒಳಗಿದ್ದಂತಹ, ಸಭೆಯೊಳಗಿದ್ದಂತಹ ಎಲ್ಲ ಶಿಕ್ಷಕರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡ್ತಾ ನೋಡ್ತಾ ಕೂಡ್ತಾರೆ. ಆವಾಗ ಇನ್ನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಗಜಪತಿಯವರು he starts talking about the boy. Brown cleared his throat as a signal for further speech. ಬ್ರೌನ್ ಸುಮ್ಮನೆ ಕುಳಿತಿರ್ತಾರೆ. ಎಲ್ಲ ಶಿಕ್ಷಕರು ಒಬ್ರದೊಬ್ಬರು ಮುಖ ನೋಡಿಕೊಳ್ಳುವಂಥ ಸಮಯದಲ್ಲಿ ಮಿಸ್ಟರ್ ಬ್ರೌನ್ ತಮ್ಮ ಥ್ರಾಟನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಈ ರೀತಿ ಮಾಡಿಕೊಂಡು ಮತ್ತೆ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. he began a lecture on the importance of the English language. ಮಿಸ್ಟರ್ ಬ್ರೌನ್ being an Englishman, ಇಂಗ್ಲೆಂಡ್ ದೇಶದಿಂದ ಬಂದಂತಹ ಮಿಸ್ಟರ್ ಬ್ರೌನ್ starts talking to give a lecture about the importance of English. ಇಂಗ್ಲೀಷ್ ಸಾಹಿತ್ಯದ, ಇಂಗ್ಲೀಷ್ ಭಾಷೆಯ ಮಹತ್ವವನ್ನು ಕುರಿತು ಮಿಸ್ಟರ್ ಬ್ರೌನ್ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ದ ನೀಡ್ ಫಾರ್ ಪ್ರಿಸರ್ವಿಂಗ್ ಇಟ್ಸ್ ಪ್ಯೂರಿಟಿ. ಮಿಸ್ಟರ್ ಬ್ರೌನ್ ಟಾಕ್ಸ್ ಅಬೌಟ್ ದ ಪ್ಯೂರಿಟಿ ಆಫ್ ಇಂಗ್ಲೀಷ್. ಇಂಗ್ಲೀಷ್ ಭಾಷೆಯ ಪಾವಿತ್ರ್ಯತೆಯ ಬಗ್ಗೆ ಮಿಸ್ಟರ್ ಬ್ರೌನ್ ಮಾತನಾಡ್ತಾನೆ. ಬಿಕಾಸ್ ಹಿ ಹ್ಯಾಡ್ ಸ್ಪೆಂಟ್ 30 years ಇನ್ ಇಂಡಿಯಾ. ಮಿಸ್ಟರ್ ಬ್ರೌನ್ ಎಷ್ಟು ವರ್ಷ? 30 ವರ್ಷಗಳವರೆಗೆ ಭಾರತದಲ್ಲಿ ಕಳೆದಿರ್ತಾರೆ. ಅದಕ್ಕಾಗಿ ಹಿ ಟಾಕ್ಸ್ ಅಬೌಟ್ ದ ಪ್ಯೂರಿಟಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಹೀಸ್ ಕೊಲೀಗ್ಸ್, ಟು ಹೀಸ್ ಸ್ಟಾಫ್. The responsibility of the English department was indeed very great. According to Mr. Brown, the English department of the college had a great responsibility on its shoulder to make, correct, to teach correct English to the students. ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಇಂಗ್ಲೀಷ್ ಭಾಷೆಯನ್ನು ಕಲಿಸುವಂತಹ ಜವಾಬ್ದಾರಿ ಇಂಗ್ಲೀಷ್ ಡಿಪಾರ್ಟ್ಮೆಂಟದ ಹೆಗಲ ಮೇಲೆ ಇದೆ ಅಂತ ಮಿಸ್ಟರ್ ಬ್ರೌನ್ ಸೇಸ್. At this point, Gajapati threw us a further furious look. The chief went on for 45 minutes. Mr. Brown, the principal of the college, 45 ನಿಮಿಷಗಳವರೆಗೆ ದೀರ್ಘವಾದಂತಹ, ಸುದೀರ್ಘವಾದಂತಹ ಒಂದು ಭಾಷಣವನ್ನು ಮಾಡ್ತಾರೆ. ಎದ್ರ ಬಗ್ಗೆ? ಇಂಗ್ಲೀಷ್ ಭಾಷೆಯ ಮಹತ್ವ, ಇಂಗ್ಲೀಷ್ ಭಾಷೆಯ ಪವಿತ್ರತೆಯ ಕುರಿತು 45 ನಿಮಿಷಗಳ ಒಂದು ದೊಡ್ಡದಾದಂತಹ ಭಾಷಣವನ್ನು ಮಾಡ್ತಾರೆ. And feeling that it was time to leaven his sermon with a little humor, added, it would be a serious enough blunder even from a mathematics honors man.
ಮಿಸ್ಟರ್ ಬ್ರೌನ್ ಅವರಿಗೆ ಅದು ಗಾಂಭೀರ್ಯತೆ ಅರ್ಥ ಆಗಿ ಒಂದು ಜೋಕನ್ನು ಕ್ರ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಏನಂತಾರೆ ಅಂತಂದರೆ, ಇಟ್ ಈಸ್ ನಾಟ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಬಟ್ ಆಲ್ಸೋ all the other departments should look after the students spellings, should look after the language of students. And after the meeting, all the teachers starts leaving the staff room. When going out, I was next to Gajapati. He looked so heavily concerned that I felt like pricking him so that he might vanish like a bubble, leaving no trace behind. Gajapati, the professor, another assistant professor of the college, looks at Krishna with very serious manner. ಗಜಪತಿ ಅವರು ಕೃಷ್ಣನ ಕಡೆ, ಇದೆಲ್ಲ ನಿನ್ನಿಂದನೇ ಆಗಿದ್ದು, ನಿನಗೆ ಇಂಗ್ಲೀಷ್ ಬೋಧನೆ ಮಾಡೋದಕ್ಕೆ ಬರುವುದಿಲ್ಲ ಅನ್ನೋ ರೀತಿ ಕೃಷ್ಣನ ಕಡೆ ನೋಡ್ತಿರ್ತಾರೆ. ಆವಾಗ ಕೃಷ್ಣನಿಗೆ ಬಹಳಷ್ಟು ಸಿಟ್ಟು ಬರ್ತದೆ. ಸಿಟ್ಟು ಬಂದು ಗಜಪತಿಯವರನ್ನು ಗುದ್ದಬೇಕು ಅಂತನ್ನುವಂತಹ ವಿಚಾರಗಳು ಕೂಡ ಕೃಷ್ಣನ ಮನಸ್ಸಿನಲ್ಲಿ ಬರ್ತವೆ. ಆದರೆ ಇಟ್ ಡಸಂಟ್ ಹ್ಯಾಪನ್. ಗಜಪತಿ ವಾಸ್ ಸೀನಿಯರ್ ಇನ್ ಆಫೀಸ್ ಟು ಆಲ್ ದ ಅದರ್ ಟೀಚರ್ಸ್. ಗಜಪತಿ ಅವರೊಬ್ಬ ಸೀನಿಯರ್ ಪ್ರೊಫೆಸರ್ ಆಗಿದ್ದರು, ಹಾಗಾಗಿ ಎಲ್ಲರೂ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದರು. ಆ್ಯಂಡ್ ಕೃಷ್ಣ ಏನಂತಾರೆ ಅಂತಂದರೆ, ದಿಸ್ ಮ್ಯಾನ್ ದ ಪ್ರಿನ್ಸಿಪಾಲ್ ವಾಂಟ್ಸ್ ಮೀ ಟು ಟೀಚ್ ದ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್ ಆಫ್ ವಿಚ್ ಐ ನೋ ನಥಿಂಗ್. Krishna himself doesn't know the history of English language. Krishna, being an Indian English student, did not know the history of English language. That's what makes Mr. Brown angry. Mr. Brown angry ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದರೆ, ಕೃಷ್ಣ ತಾನೇ ಇಂಗ್ಲೀಷ್ ಭಾಷೆಯ ಇತಿಹಾಸವನ್ನು ತಿಳಿದುಕೊಂಡಿಲ್ಲ ಅನ್ನುವಂತಹ ವಿಚಾರದಿಂದ ಅವರಿಗೆ ಭಾಳಷ್ಟು ಸಿಟ್ಟು ಬರ್ತದೆ. all the other teachers reach the hostel, their rooms, and Mr. Gajapati mutters. ಗಜಪತಿ ಮತ್ತೊಂದು ಮಾತಂತಾನೆ, ಏನು, disgraceful, I never knew our boys were so bad. ಗಜಪತಿ ಬೀಯಿಂಗ್ ಅ ಮ್ಯಾಥಮೆಟಿಕ್ಸ್ ಟೀಚರ್, ಮ್ಯಾಥಮೆಟಿಕ್ಸ್ ಶಿಕ್ಷಕ ಆಗಿ ಏನಂತಾನೆ, ನಮ್ಮ ವಿದ್ಯಾರ್ಥಿಗಳು ಇಷ್ಟು ಇಷ್ಟು ದಡ್ರದಾರೆ ಅಂತ ನನಗೆ ಅನಿಸಿದ್ದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಹೀ ಸೇಸ್, ವಿ ಕೆನಾಟ್ ಪ್ರಿಟೆಂಡ್ ದ್ಯಾಟ್ ವಿ ಕಮ್ ಔಟ್ ಆಫ್ ಇಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಮತ್ತೇನಂತಾನೆ, ನಾವು ವಿದ್ಯಾರ್ಥಿಗಳ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸಂತೋಷ ಪಡುವಂಥದ್ದೇನು ಇಲ್ಲ ಅಂತ ಗಜಪತಿ ಕೃಷ್ಣನನ್ನು ಕ್ರಿಟಿಸೈಸ್ ಮಾಡ್ತಾನೆ, ಕೃಷ್ಣನಿಗೆ ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಐ ಫೆಲ್ಟ್ ಇರಿಟೇಟೆಡ್ ಆ್ಯಂಡ್ ಸ್ಯಾಡ್. ಕೃಷ್ಣನಿಗೆ ಏನೋ ಇರಿಟೇಷನ್ ಆದಾಗ ಆಗ್ತದೆ. ಆ್ಯಂಡ್ ಹೀ ಸೇಸ್, ಮಿಸ್ಟರ್ ಗಜಪತಿ, ದೆರ್ ಆರ್ ಬ್ಲ್ಯಾಕರ್ ಸಿನ್ಸ್ ಇನ್ ದಿಸ್ ವರ್ಲ್ಡ್ ದೆನ್ ಅ ಡ್ರಾಪ್ಡ್ ವೊವೆಲ್. ಗಜಪತಿ ಅವರಿಗೆ ಹೇಳ್ತಾರೆ, ಏನು, ಈ ಜಗತ್ತಿನಲ್ಲಿ ಒಂದು ವೊವೆಲನ್ನು ಪ್ರೊನೌನ್ಸ್ ಮಾಡೋದಕ್ಕಿಂತ ಮಹಾನ್ ಕೃತ್ಯಗಳು ದೊಡ್ಡ ದೊಡ್ಡ ಕೃತ್ಯಗಳು ನಡೀತಾ ಇದ್ದಾವೆ, ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಡು ನಾಟ್ ಬಾದರ್ ಅಬೌಟ್ ಸ್ಟೂಡೆಂಟ್ ಡ್ರಾಪಿಂಗ್ ವೊವೆಲ್ ಯು. And looked up and down. He was aghast. I didn't care. I drove him the point. Krishna starts doing self-analysis. He says, let us be fair. Ask Mr. Brown if he can say in any of the 200 Indian languages, the cat chases the rat. ಕೃಷ್ಣನಿಗೆ ಸಿಟ್ಟು ಬಂದು ಹೇಳ್ತಾನೆ, ಮಿಸ್ಟರ್ ಬ್ರೌನ್ ಈಸ್ ಟಾಕಿಂಗ್ ಅಬೌಟ್ ದ ಪ್ಯೂರಿಟಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಭಾಷೆಯ ಪವಿತ್ರತೆಯ ಬಗ್ಗೆ ಮಾತನಾಡುವಂತಹ ಬ್ರೌನನಿಗೆ ಯಾವುದಾದರೂ ಒಂದು ಭಾರತೀಯ ಭಾಷೆಯಲ್ಲಿ ಸರಿಯಾಗಿ ಮಾತನಾಡುವುದಕ್ಕೆ ಬರ್ತದಾ ಅಂತ ಕೃಷ್ಣ ಆಸ್ಕ್ಸ್ ಮಿಸ್ಟರ್ ಗಜಪತಿ. ಇಟ್ ಈಸ್ ಆಲ್ ಇರ್ರೆಲೆವೆಂಟ್ ಸೆಡ್ ಗಜಪತಿ. ಗಜಪತಿ ಸೇಸ್, ಅದು ಏನೋ ಅಷ್ಟು ಪ್ರಮುಖವಾದಂಥ ವಿಷಯ ಅಲ್ಲ, ಬಿಕಾಸ್ ಮಿಸ್ಟರ್ ಬ್ರೌನ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಆ್ಯಂಡ್ ವಿ ಕೆನಾಟ್ ಕ್ವೆಶ್ಚನ್ Mr. Brown's intelligence, says Mr. Gajapati. Why should he think the responsibility for learning is all on our side and none on his? Krishna says, ಅಲ್ಲ, ಮಿಸ್ಟರ್ ಬ್ರೌನ್ ಅವರು ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕಲಿಸುವುದು ನಮ್ಮ ಹೆಗಲ ಮೇಲೆ ಇದೆ ಅಂತ ಯಾಕೆ ಅಂದ್ಕೊಳ್ತಾನೆ? ವಿದ್ಯಾರ್ಥಿಗಳು ಓದಬೇಕಲ್ವ, ವಿದ್ಯಾರ್ಥಿಗಳು ಸ್ವಲ್ಪ ಅಧ್ಯಯನ ಮಾಡಬೇಕಲ್ವ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಗುಡ್ ನೈಟ್ ಸೆಡ್ ಗಜಪತಿ. ಗಜಪತಿ ಅವರಿಗೆ ಗೊತ್ತಾಗಿತ್ತು ಕೃಷ್ಣನಿಗೆ ಭಾಳಷ್ಟು ಸಿಟ್ಟು ಬಂದಿದೆ ಅಂತ. ಆ್ಯಂಡ್ ಹೀ ಸೇಸ್ ಗುಡ್ ನೈಟ್ ಆ್ಯಂಡ್ ವಾಸ್ ಆಫ್.
I felt angry and insulted and continued my discussion long after both Gajapati and Brown were out of my reach. ಗಜಪತಿ ಮತ್ತು ಬ್ರೌನ್ ಹೋದಾದ ನಂತರವೂ ಕೂಡ ಕೃಷ್ಣನಿಗೆ ಏನು ಅನ್ನಿಸ್ತದೆ, ಇನ್ಸಲ್ಟ್ ಆದವ್ರ ಥರ ಅನ್ನಿಸ್ತದೆ. ಬಿಕಾಸ್ ದ ಪ್ರಿನ್ಸಿಪಲ್ ವಾಸ್ ಟಾಕಿಂಗ್ ಅಬೌಟ್ ಅ ಇಂಗ್ಲೀಷ್ ಸ್ಟೂಡೆಂಟ್ ಹೂ ಈಸ್ ನಾಟ್ ಏಬಲ್ ಟು ಪ್ರನೌನ್ಸ್ ದ ವರ್ಡ್ ಆನರ್ಸ್ ಪ್ರಾಪರ್ಲಿ. ಅದಾದ ನಂತರ ಕೃಷ್ಣ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ತಾನೆ. ಏನಂತ, ಲೇಟರ್ ವೆನ್ ಐ ವೆಂಟ್ ಫಾರ್ ಅ ವಾಕ್ ಐ ಸ್ಟಿಲ್ ಕಂಟಿನ್ಯೂಡ್ ದ ಡಿಬೇಟ್. ಅವನ ತಲೆಯೊಳಗೆ ಹೋಗ್ತಾ ಇತ್ತು, ಏನೋ ನಾವು ಇಂಗ್ಲೀಷನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಅವರಿಗೆ ನಾವು ಇಂಗ್ಲೀಷನ್ನು ಅರ್ಥ ಮಾಡಿಸ್ಬೇಕು ಅನ್ನುವಂಥ ವಿಚಾರಗಳು ತಲೆಯೊಳಗೆ ಹೋಗ್ತಾ ಇದ್ದು. ಐ ಸಾ ಇಲ್ಯುಮಿನೇಷನ್ ಆ್ಯಂಡ್ ಚೆಕ್ಡ್ ಮೈ ಸೆಲ್ಫ್. ಇಟ್ ಶೋಡ್ ಅ ವೀಕ್ ಅನ್ಕಂಟ್ರೋಲ್ಡ್ ಮೈಂಡ್. This incapacity to switch off, I now subjected myself to a remorseless self-analysis. Why had I become incapable of controlling my own thoughts? ಕೃಷ್ಣನಿಗೆ ತಲೆಯಲ್ಲಿ ಓಡ್ತಿರುವಂತಹ ವಿಚಾರಗಳನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ, ನಾನು ಅಷ್ಟು ಇನ್ಕ್ಯಾಪಬಲ್ ಆಗಿದ್ದೀನ ಅಂತ ವಿಚಾರಗಳು ಬರುವುದಕ್ಕೆ ಪ್ರಾರಂಭ ಮಾಡ್ತಾವು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ, ಆ ದಿನದ ಕೊನೆಗೆ ಕೃಷ್ಣ ಫೀಲ್ಸ್ ಎಕ್ಸಾಸ್ಟೆಡ್ ಆ್ಯಂಡ್ ಮಿಸರೇಬಲ್. ಕೃಷ್ಣನಿಗೆ ಭಾಳಷ್ಟು ಬೇಸರ ಆಗ್ತದೆ, ದಣಿವಾಗ್ತದೆ. ಆ್ಯಂಡ್ ಹಿ ಫೈಂಡ್ಸ್ ಅ ಸೊಲ್ಯೂಷನ್. ಒಂದು ಸೊಲ್ಯೂಷನನ್ನು ಕಂಡುಕೊಳ್ತಾನೆ. ಏನು, ಆಲ್ ದಿಸ್ ಟ್ರಬಲ್ ವಾಸ್ ಡ್ಯೂ ಟು ಲ್ಯಾಕ್ ಆಫ್ ಎಕ್ಸಸೈಸ್ ಆ್ಯಂಡ್ ಇರ್ರೆಗ್ಯುಲರ್ ಹ್ಯಾಬಿಟ್ಸ್. ನನ್ನ ತಲೆಯಲ್ಲಿ ಈ ರೀತಿ ನೂರಾರು ವಿಚಾರಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ನನ್ನ ಹ್ಯಾಬಿಟ್ಸ್ ಅಂತಂದರೆ ನನ್ನ ಹವ್ಯಾಸಗಳು, ನಾನು ದಿನದಿಂದ ದಿನಕ್ಕೆ ಚೇಂಜ್ ಮಾಡುವಂತಹ, ಬದಲಿಸುವಂತಹ ಹವ್ಯಾಸಗಳಿಂದ ಇಂತಹ ಎಲ್ಲ ಘಟನೆಗಳಾಗ್ತಾ ಇದ್ದಾವೆ ಅಂತ ಕೃಷ್ಣ ಅನ್ಕೊಳ್ತಾನೆ. ಆ್ಯಂಡ್ ಹೀ ಡಿಸೈಡ್ಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ವುಡ್ ಗೋ ಫಾರ್ ಅ ವಾಕ್. ಕೃಷ್ಣ ಡಿಸೈಡ್ ಮಾಡ್ತಾನೆ ಏನಂತ, ನಾಳೆಯಿಂದ ನಾನು ಈ ರೀತಿ ನನ್ನ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಬೆಳಗ್ಗೆ ಬೇಗನೆ ಎದ್ದು ನದಿಯ ದಂಡಿಗೆ, ಮಾಲ್ಗುಡಿಯಲ್ಲಿ ಹರಿಯುವಂತಹ ಸರಿಯು ನದಿಯ ದಂಡೆಯ ಮೇಲೆ ವಾಕ್ ಹೋಗಬೇಕು ಅನ್ನುವಂತಹ ವಿಚಾರಗಳನ್ನು ಡಿಸೈಡ್ ಮಾಡ್ತಾನೆ. ಆನ್ ದ್ಯಾಟ್ ಡೇ ಇನ್ ದ ನೈಟ್ ಆಫ್ಟರ್ ಡಿನ್ನರ್ ಆಲ್ ದ ಫ್ರೆಂಡ್ಸ್ ಆಫ್ ಮಿಸ್ಟರ್ ಕೃಷ್ಣ, ಎಲ್ಲ ಕೃಷ್ಣನ ಎಲ್ಲ ಸ್ನೇಹಿತರು, ಹಾಸ್ಟೆಲ್ನೊಳಗಿರುವಂತಹ ಎಲ್ಲ ಸ್ನೇಹಿತರು ಆ್ಯಂಡ್ ಅವನ ಕೊಲೀಗ್ಸ್, ಅವನ ಸಹಪಾಠಿಗಳು, ಅವನ ಜೊತೆ ಕೆಲಸ ಮಾಡುವಂತಹ ಎಲ್ಲ ವ್ಯಕ್ತಿಗಳು ಬಂದು ಅವನ ರೂಮ್ನಲ್ಲಿ ಕೂಡ್ಕೊಳ್ತಾರೆ. ದೇ ಸ್ಟಾರ್ಟ್ ಡೂಯಿಂಗ್ ಡಿಸ್ಕಷನ್. ಅಮಂಗ್ ದೆಮ್ ಒನ್ ವಾಸ್ ರಂಗಪ್ಪ. ಮತ್ತೊಬ್ಬರು ಪ್ರೊಫೆಸರ್ ಬಂದಿರ್ತಾರೆ, ಅವರ ಹೆಸರು ರಂಗಪ್ಪ. ಹೂ ವಾಸ್ ಟೀಚಿಂಗ್ ಫಿಲಾಸಫಿಯನ್ನು ಬೋಧನೆ ಮಾಡುವಂತಹ ರಂಗಪ್ಪ ಕೂಡ ಆ ಮೀಟಿಂಗ್ಗಳಿಗೆ ಇರ್ತಾರೆ, ಸಾಯಂಕಾಲದ ಅನ್ಅಫಿಷಿಯಲ್ ಮೀಟಿಂಗ್ನಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅನದರ್ ಪರ್ಸನ್ ವಾಸ್ ದೇರ್ who is another professor of mathematics department called Gopal. ಗೋಪಾಲ್ ಅವರು ಬಹಳಷ್ಟು ಬುದ್ಧಿವಂತ ವ್ಯಕ್ತಿ. ಗೋಪಾಲ್ ವಾಸ್ ಅ ಜೀನಿಯಸ್ ಇನ್ ದ ಕಾಲೇಜ್. ಆನಂತರ ಗೋಪಾಲ್ ಅವರು ಏನಂತಾರೆ, ಗೋಪಾಲ್ ವಾಸ್ ಶಾರ್ಪ್ ಆಸ್ ಅ ನೈಫ್ ಎಡ್ಜ್ ವೇರ್ ಮ್ಯಾಥಮೆಟಿಕಲ್ ಮ್ಯಾಟರ್ಸ್ ವೇರ್ ಕನ್ಸರ್ನ್ಡ್. ಮ್ಯಾಥಮೆಟಿಕ್ಸಲ್ಲಿ ಗೋಪಾಲ್ ವಾಸ್ ವೆರಿ ಜೀನಿಯಸ್, ವೆರಿ ಎಕ್ಸಲೆಂಟ್ ಟೀಚರ್ ಇನ್ ಮ್ಯಾಥಮೆಟಿಕ್ಸ್. ಗಣಿತ ವಿಷಯದಲ್ಲಿ ಗೋಪಾಲ್ ವಾಸ್ ವೆರಿ ಗುಡ್. ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಹಿ ಪೇಡ್ ಲಿಟಲ್ ಅಟೆನ್ಷನ್ ಟು ಎನಿಥಿಂಗ್ ಎಲ್ಸ್. ಗೋಪಾಲನಿಗೆ ಮ್ಯಾಥಮೆಟಿಕ್ಸನ್ನು ಬಿಟ್ಟು ಬೇರೆ ಯಾವ ವಿಚಾರಗಳು ತಲೆಯೊಳಗೆ ಬರ್ತಿದ್ದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ವಿ ಲೈಕ್ಡ್ ಹಿಮ್ ಬಿಕಾಸ್ ಹಿ ವಾಸ್ ಅ ಜೀನಿಯಸ್. ಆಲ್ ದ ಟೀಚರ್ಸ್ ಆಫ್ ದ ಕಾಲೇಜ್ ಲೈಕ್ಡ್ ಮಿಸ್ಟರ್ ಗೋಪಾಲ್ ಬಿಕಾಸ್ ಹಿ ವಾಸ್ ಎ ಜೀನಿಯಸ್ ಇನ್ ಮ್ಯಾಥಮೆಟಿಕ್ಸ್. ಗೋಪಾಲ್ ಅವರ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕಾಲೇಜಿನಲ್ಲಿರುವಂತಹ ಎಲ್ಲ ಶಿಕ್ಷಕರು ಅವನನ್ನು ಬಹಳ ಇಷ್ಟಪಡ್ತಿರ್ತಾರೆ ಅಂತ ಮಿಸ್ಟರ್ ಕೃಷ್ಣ ಸೇಸ್. ಸಮ್ ಡೇ ಹಿ ಹೋಪ್ಡ್ ಟು ಕಾಂಟ್ರಿಬ್ಯೂಟ್ ಅ ಪೇಪರ್ ಆನ್ ಹೀಸ್ ಸಬ್ಜೆಕ್ಟ್ ವಿಚ್ ವಾಸ್ ಗೋಯಿಂಗ್ ಟು ರೆವಲ್ಯೂಷನೈಸ್ ಹ್ಯೂಮನ್ ಥಾಟ್ ಆ್ಯಂಡ್ ಕನ್ಸೆಪ್ಷನ್ಸ್. ಗೋಪಾಲ್ ಮೇಲಿನ ಮೇಲೆ ಹೇಳ್ತಿರ್ತಾನೆ ಏನಂತ, ಒಂದಲ್ಲ ಒಂದು ದಿನ ನಾನೊಂದು ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡ್ತೇನೆ. ಆ ರಿಸರ್ಚ್ ಪೇಪರಿಂದ ಮಾನವನ ಜೀವನದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ಬರ್ತವೆ ಅನ್ನುವಂತಹ ವಿಚಾರಗಳನ್ನು ಗೋಪಾಲ್ ಹೇಳ್ತಾನೆ ಇರ್ತಾರೆ. ಆನಂತರ ಉಳಿದೆಲ್ಲ ಶಿಕ್ಷಕರು, ಆಲ್ ದಿ ಅದರ್ ಟೀಚರ್ಸ್ ಆರ್ ವೇಟಿಂಗ್ ಫಾರ್ ದ್ಯಾಟ್ ಮೂಮೆಂಟ್ ಟು ಹ್ಯಾಪನ್. ಗೋಪಾಲ್ ಅವರು ಯಾವಾಗ ಆ ಪೇಪರನ್ನು ಪಬ್ಲಿಷ್ ಮಾಡ್ತಾರೆ, ಅವರ ವಿಚಾರಗಳು ಮಾನವ ಜಗತ್ತನ್ನು ಯಾವಾಗ
ಕ್ರಾಂತಿಕಾರಿ ಬದಲಾವಣೆಗಳು ತರ್ತವೆ ಅನ್ನುವಂಥ ವಿಚಾರಗಳನ್ನು ದಾರಿ ಕಾಯ್ತಿರ್ತಾರೆ ಅಂತ ಹೇಳ್ತಾರೆ. ಬಟ್ ಗಾಡ್ ನೋ ವಾಟ್ ಇಟ್ ವಾಸ್ ಆಲ್ ಅಬೌಟ್. ಆದರೆ ಗೋಪಾಲ್ ಅವರು ಬರೆಯುವಂತಹ ಪೇಪರ್, ರಿಸರ್ಚ್ ಪೇಪರ್, ಸಂಶೋಧನಾತ್ಮಕ ಕೃತಿ ಏನಿರ್ತದಲ್ಲ ಅದು ಎದ್ರ ಬಗ್ಗೆ ಅಂತ ದೇವರಿಗೆ ಗೊತ್ತು ಅಂತ ಕೃಷ್ಣ ಹೇಳ್ತಾರೆ. ಆದರೆ ಆ ದಿನದ ರಾತ್ರಿಯ ಟಾಕ್ ಆಫ್ ದ ನೈಟ್ ಆಫ್ ದ್ಯಾಟ್ ಡೇ ವಾಸ್ ಆಲ್ ಅಬೌಟ್ ಇಂಗ್ಲೀಷ್ ಸ್ಪೆಲ್ಲಿಂಗ್ ಆ್ಯಂಡ್ ದ ಕಾನ್ಫರೆನ್ಸ್ ವಿ ಹ್ಯಾಡ್ ವಿತ್ ಬ್ರೌನ್. ಆ ದಿನ ರಾತ್ರಿ ಉಳಿದೆಲ್ಲ ರಾತ್ರಿಗಳಲ್ಲಿ ಹೇಗಾಗ್ತಾ ಇತ್ತು ಅಂದರೆ ದೇ ವುಡ್ ಟಾಕ್ ಅಬೌಟ್ ಆಲ್ ದಿ ಅದರ್ ಸಬ್ಜೆಕ್ಟ್ಸ್, ಬೇರೆ ಎಲ್ಲ ವಿಚಾರಗಳ ಬಗ್ಗೆನೂ ಮಾತನಾಡ್ತಾ ಇದ್ದರು. ಆದರೆ ದಟ್ ಪರ್ಟಿಕ್ಯುಲರ್ ನೈಟ್ ದ ಟಾಕ್ ವಾಸ್ ಆಲ್ ಅಬೌಟ್ ಇಂಗ್ಲೀಷ್ ಸ್ಪೆಲ್ಲಿಂಗ್, ದ ವರ್ಡ್ ಆನರ್ಸ್. And I was incensed as usual, much to the amazement of Rangappa. But my dear fellow, what do you think they pay you for unless it is for dotting the i's and crossing the t's? ರಂಗಪ್ಪ ಏನಂತಾರೆ ಅಂತಂದರೆ, ಕೃಷ್ಣ ನೀನು ಇಷ್ಟು ಸಿಟ್ಟಾಗುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಲ್ಬರ್ಟ್ ಮಿಷನ್ ಕಾಲೇಜಿನವರು ನಮಗೆ ಏನೋ ಪೇಮೆಂಟನ್ನು ಕೊಡ್ತಾರೆ. ಎದಕ್ಕೆ ಕೊಡ್ತಾರೆ ಅಂತಂದರೆ ಟು ಕರೆಕ್ಟ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನು ಸರಿದಾರಿಯೊಳಗೆ ತರುವುದಕ್ಕೆ ನಮಗೆ ಪೇಮೆಂಟ್ ಕೊಡ್ತಾರೆ. ಅದಕ್ಕಿಷ್ಟು ಏನು ಸಿಟ್ಟಾಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಗೋಪಾಲ್ ಹೂ ಹ್ಯಾಡ್ ಬೀನ್ ಲಿಸ್ನಿಂಗ್ ವಿದೌಟ್ ಪುಟ್ಟಿಂಗ್ ಇನ್ ಅ ವರ್ಡ್ ಆಫ್ ಹಿಸ್ ಓನ್ ಸಡನ್ಲಿ ಬಿಕೇಮ್ ಆ್ಯಕ್ಟಿವ್. ಇದನ್ನೆಲ್ಲ ಕೇಳಿದ ನಂತರ ಗೋಪಾಲ್ ಕೂಡ ಏನೋ ಒಂದು ಮಾತು ಹೇಳ್ತಾನೆ. ಐ ಡೋಂಟ್ ಫಾಲೋ ಯು, ಹಿ ಸೆಡ್. ಐ ಸೆಡ್ ದ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಎಕ್ಸಿಸ್ಟೆಡ್ ಸೋಲಿ ಫಾರ್ ಡೋಟಿಂಗ್ ದ ಐಸ್ ಆ್ಯಂಡ್ ಕ್ರಾಸಿಂಗ್ ದ ಟೀಸ್. ಗೋಪಾಲ್, ಅಕಾರ್ಡಿಂಗ್ ಟು ಗೋಪಾಲ್, ಇಂಗ್ಲೀಷ್ ಡಿಪಾರ್ಟ್ಮೆಂಟದ ಕೆಲಸ ಏನು ಅಂತಂದರೆ ವಿದ್ಯಾರ್ಥಿಗಳ ಸ್ಪೆಲ್ಲಿಂಗ್ಸನ್ನು ಕರೆಕ್ಟ್ ಮಾಡುವುದೇ ಆಗಿದೆ ಅಂತ ಹೇಳುತ್ತಾರೆ. ಆವಾಗ ಕೃಷ್ಣನಿಗೆ ಭಾಳಷ್ಟು ಸಿಟ್ಟು ಬರ್ತದೆ. ಓ, ಹಿ ಸೆಡ್ ಓಪನಿಂಗ್ ವೈಡ್ ಹಿಸ್ ಐಸ್, ಐ ನೆವರ್ ಥಾಟ್ ಸೊ, ವೈ ಶುಡ್ ಯು ಡೂ ಇಟ್? ಹೀಸ್ ಪ್ರಿಸೈಸ್ ಲಿಟಲ್ ಬ್ರೇನ್ ರೆಫ್ಯೂಸ್ ಟು ಮೂವ್ ವೇರ್ ಇಟ್ ಹ್ಯಾಡ್ ನೋ ಕಾಂಕ್ರೀಟ್ ಫ್ಯಾಕ್ಟ್ಸ್ ಆರ್ ಫಿಗರ್ಸ್ ಟು ಗ್ರಿಪ್. ಗೋಪಾಲನ ತಲೆಯೊಳಗೆ ಕೇವಲ ಮ್ಯಾಥಮೆಟಿಕ್ಸ್ ಅಷ್ಟೇ ಹೋಗ್ತಾ ಇತ್ತು. ಅವನಿಗೂ ಕೂಡ ಸರಿಯಾದಂಥ ಸ್ಪೆಲ್ಲಿಂಗ್ಸ್ ಬರ್ತಿರಲಿಲ್ಲ ಇಂಗ್ಲೀಷ್ನಲ್ಲಿ. ಆವಾಗ ಕೃಷ್ಣನಿಗೆ ಸಿಟ್ಟು ಬಂದು, ಹೌದು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಮಾತ್ರ ವಿದ್ಯಾರ್ಥಿಗಳ ಭಾಷೆಯನ್ನು ಕಲಿಸುವಂಥ ಕೆಲಸ ಮಾಡಬೇಕು ಅಂತ ಕೃಷ್ಣ ಸಿಟ್ಟು ಆಗ್ತಾನೆ. ಆ್ಯಂಡ್ ರಂಗಪ್ಪ ಸೇಸ್, ಲುಕ್ ಹಿಯರ್ ಗೋಪಾಲ್, ಯು ಹ್ಯಾವ್ ಕಮ್ ಅಕ್ರಾಸ್ ದ ಎಕ್ಸ್ಪ್ರೆಷನ್ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ರಂಗಪ್ಪ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಗೋಪಾಲನಿಗೆ. ಗೋಪಾಲ್ ಈ ರೀತಿ ಕಮೆಂಟನ್ನು ಪಾಸ್ ಮಾಡಿದ ನಂತರ ಅಬೌಟ್ ಯೂಸೇಜ್ ಆಫ್ ಇಂಗ್ಲೀಷ್ ಭಾಷೆಯ ನಾವು ಎಲ್ಲರೂ ಹೇಳ್ತೀವಿ ಏನಂತ, ಇಂಗ್ಲೀಷ್ ಈಸ್ ಅ ಮಂಕಿ ಲ್ಯಾಂಗ್ವೇಜ್ ಅಂತ. ಅದರ ಬಗ್ಗೆ ರಂಗಪ್ಪ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹ್ಯಾವ್ ಯು ಹರ್ಡ್ ದ ಎಕ್ಸ್ಪ್ರೆಷನ್? ಒಂದು ಎಕ್ಸ್ಪ್ರೆಷನ್ ಇದೆ, ಏನು ಅಂತಂದ್ರೆ ಬಹಳಷ್ಟು ಮಳೆ ಆಗುವಂಥ ಸಮಯದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಏನಂತಾರೆ, ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಂದರೆ ಮಳೆಯೊಳಗೆ ಬೆಕ್ಕು ಮತ್ತು ನಾಯಿಗಳು ಮಳೆಯ ಹನಿಗಳ ಜೊತೆ ಬೀಳ್ತಿರ್ತಾವೇನು ಅಂತ ರಂಗಪ್ಪ ಆಸ್ಕ್ಸ್ ಕ್ವೆಶನ್. ನೋ ವೈ? ರಂಗಪ್ಪ ವುಡ್ ಹ್ಯಾವ್ ವರೀಡ್ ಹಿಮ್ ಅ ಲಿಟಲ್ ಲಾಂಗರ್, ಬಟ್ ದ ಕಾಲೇಜ್ ಕ್ಲಾಕ್ ಸ್ಟ್ರಕ್ 10 ಆ್ಯಂಡ್ ಐ ಸೆಡ್, ಫ್ರೆಂಡ್ಸ್, ಐ ಮಸ್ಟ್ ಬಿಡ್ ಯು ಗುಡ್ ನೈಟ್. ಆದರೆ ಗೋಪಾಲ್ ಇನ್ನೇನು ತನ್ನ ಉತ್ತರವನ್ನು ಹೇಳುವುದಕ್ಕಿಂತ ಮುಂಚೆ 10 ಗಂಟೆ ಆಗಿರ್ತದೆ. ಆವಾಗ ಕೃಷ್ಣ ಏನಂತಾನೆ ಅಂತಂದರೆ, ಎಲ್ಲರಿಗೂ ಗುಡ್ ನೈಟ್, ಬಿಕಾಸ್ ಐ ಹ್ಯಾವ್ ಟು ಸ್ಲೀಪ್ ಅರ್ಲಿ ಸೊ ದ್ಯಾಟ್ ಐ ವಿಲ್ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಟು ಗೋ ಫಾರ್ ಅ ವಾಕ್. ನಾಟ್ ಸೋ ದ ಎವರ್ ಕ್ವೆಶನಿಂಗ್ ಫಿಲಾಸಫರ್, ವಾಟ್ ಹ್ಯಾಸ್ ಕಮ್ ಓವರ್ ಯು, ಹಿ ಆಸ್ಕ್ಡ್ ವಿದೌಟ್ ಮೂವಿಂಗ್. ಕೃಷ್ಣ ಹೇಳ್ತಾನೆ ಏನಂತ, ಇಲ್ಲ ನಾನು ಬೇಗ ಮಲ್ಕೊಳ್ಬೇಕು, ನಾಳೆಯಿಂದ ನಾನು ಬೆಳಿಗ್ಗೆ ಬೇಗನೆ ಎದ್ದು ವಾಕಿಂಗ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಅಂತಂದಾಗ ರಂಗಪ್ಪ ಹೇಳ್ತಾನೆ, ಏನಪ್ಪ ಈ ಎಂದೂ ಇಲ್ಲದೆ ಇರುವಂಥ ವಿಚಾರ ಇವತ್ತ್ಯಾಕೆ ನಿನ್ನ ತಲೆಯಲ್ಲಿ ಬಂತು ಅಂತ ಕೃಷ್ಣನನ್ನು ಕೇಳ್ತಾರೆ. ಕೃಷ್ಣ ಸೇಸ್, ಐ ವಾಂಟ್ ಟು ಕಲ್ಟಿವೇಟ್ ನ್ಯೂ ಹ್ಯಾಬಿಟ್ಸ್. ನಾನು ಹೊಸ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕಾಗಿದೆ, ಅದಕ್ಕಾಗಿ ಐ ವಾಂಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ರಂಗಪ್ಪ ಸೇಸ್, ವಾಟ್ ಈಸ್ ರಾಂಗ್ ವಿತ್ ದ ಪ್ರೆಸೆಂಟ್ ಒನ್ಸ್? ಈಗಿರುವಂಥ ಹವ್ಯಾಸಗಳಿಗೆ ಏನಾಗಿದೆ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಸೇಸ್, ಐ ಬ್ಲಿಂಕ್ಡ್ ಫಾರ್ ಆನ್ ಆನ್ಸರ್, ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಆ್ಯಂಡ್ ಕುಡ್ ನಾಟ್ ಸ್ಟ್ಯಾಂಡ್ ನರೇಷನ್. ಕೃಷ್ಣ ಹೇಳ್ತಾನೆ, ಅದೊಂದು ದೊಡ್ಡ ಸ್ಟೋರಿ, ದೊಡ್ಡ ಕಥೆ ಐತಿ, ಆ ಕಥೆಯನ್ನೆಲ್ಲ ಈಗ ಹೇಳುವುದಕ್ಕಾಗೋದಿಲ್ಲ. ಜಸ್ಟ್ ಐ ವಾಂಟ್ ಟು ಟೆಲ್ ಯು ಪೀಪಲ್ ದಟ್ ಐ ವಾಂಟ್ ಟು ಬಿ ಅಪ್ ವೆರಿ ಅರ್ಲಿ ಟುಮಾರೋ. ನಾನು ನಾಳೆ ಬೆಳಗ್ಗೆ ಬೇಗನೆ ಹೇಳಬೇಕು, ಅಷ್ಟೇ ನಾನು ನಿಮ್ಗೆ ಹೇಳಬಹುದು, ಅದರ ಹಿಂದಿನ ಎಲ್ಲ ಕಥೆ ನನಗೆ ಹೇಳೋಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ರಂಗಪ್ಪ ಆಸ್ಕ್ಸ್, ವಾಟ್ ಟೈಮ್? ಎಷ್ಟು ಗಂಟೆ ಕೇಳ್ತೀಯಾ ಅಂತ ಕೇಳ್ತಾನೆ.
ಕೃಷ್ಣ ಸೇಸ್ ಸಮ್ ಟೈಮ್ ಬಿಫೋರ್ 5 ಗಂಟೆಗಿಂತ ಮುಂಚೆನೇ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ವಾಟ್ ಫಾರ್, ಯಾಕೆ? ಐ ವಾಂಟ್ ಟು ಸಿ ದ ಸನ್ರೈಸ್, ನಾನು ಸೂರ್ಯೋದಯವನ್ನು ನೋಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಗೆಟ್ ಸಮ್ ಎಕ್ಸಸೈಸ್ ಬಿಫೋರ್ ಐ ಸ್ಟಾರ್ಟ್ ವರ್ಕ್, ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಅದಕ್ಕಾಗಿ ದಟ್ ಈಸ್ ದ ರೀಸನ್ ವೈ ಐ ವಾಂಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ವುಡ್ ವಾಂಟ್ ಟು ಲರ್ನ್ ನ್ಯೂ ಹ್ಯಾಬಿಟ್ಸ್ ಅಂತ ಕೃಷ್ಣ ಹೇಳ್ತಾನೆ. ದೆನ್ ರಂಗಪ್ಪ ಸೇಸ್, ವೆರಿ ಗುಡ್, ವೇಕ್ ಮೀ ಅಪ್ ಟು, ಐ ಶಾಲ್ ಆಲ್ಸೋ ಗೋ ವಿತ್ ಯು ಸೆಡ್ ರಂಗಪ್ಪ. ರಂಗಪ್ಪ ಏನಂತಾನೆ, ಹಾಗಿದ್ರೆ ನನ್ನನ್ನು ಕೂಡ ಬೆಳಗ್ಗೆ ಬೇಗನೆ ಎಬ್ಬಿಸು, ನಾನು ಕೂಡ ನಿನ್ನ ಜೊತೆ ವಾಕ್ ಬರ್ತೇನೆ ಅಂತ ರಂಗಪ್ಪ ಸೇಸ್ ಟು ಕೃಷ್ಣ. ಆ್ಯಂಡ್ ಕೃಷ್ಣ ಗೋಸ್ ಟು ಹಿಸ್ ರೂಮ್ ಆ್ಯಂಡ್ ಹೀ ಓಪನ್ಸ್ ಅಪ್ ಎನ್ ಅಲಾರ್ಮ್ ಕ್ಲಾಕ್. ಒಂದು ಅಲಾರ್ಮ್ ಕ್ಲಾಕ್ ಇರ್ತದೆ ಅವನ ರೂಮ್ನಲ್ಲಿ, ಅದನ್ನು ತೆಗೆದು ಅಲಾರಾಮ್ ಇಡಬೇಕಲ್ಲ ಬೆಳಗ್ಗೆ ಬೇಗನೆ ಹೇಳುವುದಕ್ಕೆ. ಆ ಅಲಾರ್ಮ್ ಕ್ಲಾಕನ್ನು ಕೃಷ್ಣ ಹ್ಯಾಡ್ ಬಾಟ್ ಇನ್ ಮದ್ರಾಸ್ನಲ್ಲಿ ಅಲಾರಮ್ ಕ್ಲಾಕನ್ನು ಖರೀದಿ ಮಾಡಿರ್ತಾನೆ. ಅದು ಹಳೆಯ ಅಲಾರಮ್ ಕ್ಲಾಕ್, ಅದು ಒಂದು ಹಳೆಯ ಅಲಾರಮ್ ಕ್ಲಾಕ್ ಇರ್ತದೆ. ಆ್ಯಂಡ್ ಇಟ್ ವಾಸ್ ಗಾಟ್ ರಿಪೇರ್ಡ್ 20 ಟೈಮ್ಸ್, 20 ಬಾರಿ ಆ ಅಲಾರಮ್ ಕ್ಲಾಕನ್ನು ರಿಪೇರಿ ಮಾಡಿಸಿರ್ತಾನೆ ಕೃಷ್ಣ. ಆ್ಯಂಡ್ ಅದು ಒಂದು ರೀತಿ ಹುಚ್ಚರ ಥರ ಇತ್ತಂತ ಅಲಾರಮ್ ಕ್ಲಾಕ್. ಇಟ್ ವಾಸ್ ಇಸೆಂಟ್ರಿಕ್, ಹುಚ್ಚರ ಥರ ಇತ್ತು ಅಂತಂದರೆ ಅದು ಬೆಳಿಗ್ಗೆ ಅಲಾರಮ್ ಇಟ್ಟಾಗ ಏನಾಗ್ತಾ ಇತ್ತು, ಇಟ್ ವುಡ್ ಸ್ಟಾರ್ಟ್ ಡೂಯಿಂಗ್ ಲಾಟ್ ಆಫ್ ಕ್ರ್ಯಾಕಿಂಗ್ ಸೌಂಡ್, ಭಾಳ ಜೋರಾಗಿ ಡ್ರರ್ ಅಂತ ಒದರ್ತಾ ಇತ್ತು ಅಲಾರಮ್ ಕ್ಲಾಕ್. ಅದನ್ನು ಹೇಗೆ ಬಂದ್ ಮಾಡಬೇಕು, ಅದಕ್ಕೆ ಮೇಲೊಂದು ಬಟನ್ ಇತ್ತು, ಆ ಬಟನ್ ಕೈಯಿಂದ ಬಡಿದ್ರೆ ಬಂದ್ ಆಗ್ತಾ ಇದ್ದಿದ್ದಿಲ್ಲ. ಅದಕ್ಕಾಗಿ ಕೃಷ್ಣ ಹ್ಯಾಡ್ ಕೆಪ್ಟ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಬುಕ್ ರಿಟನ್ ಬೈ ಟೇನ್ ಅನ್ನುವಂತಹ ವ್ಯಕ್ತಿ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿರ್ತಾನೆ. ಅದು ಈ ರೀತಿ ಬಹಳ ದಪ್ಪನೇ ಪುಸ್ತಕ ಇರ್ತದೆ. ಆ ಪುಸ್ತಕವನ್ನು ತನ್ನ ತಲೆಯ ಬಾಜು ಇಟ್ಟುಕೊಂಡು ಮಲಗ್ತಾನೆ. ಯಾಕೆ? ಆ ಅಲಾರಾಮ್ ಕ್ಲಾಕ್ನ ತಲೆಯ ಮೇಲೆ ಹೊಡೆಯುವುದಕ್ಕೆ, ಬಂದ್ ಮಾಡುವುದರ ಸಲುವಾಗಿ. ಆ ಪುಸ್ತಕವನ್ನು ತಗೊಂಡು ಹೊಡೆದಾಗ ಮಾತ್ರ ಆ ಅಲಾರಾಮ್ ಬಂದ್ ಆಗ್ತಾ ಇರ್ತದೆ ಅಂತ ಕೃಷ್ಣ ಸೇಸ್. ಇನ್ ದ ಮಾರ್ನಿಂಗ್, ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿರ್ತಾನೆ. 5 ಗಂಟೆಗೆ ಅದು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತದೆ. ಕೃಷ್ಣ ಟೇಕ್ಸ್ ದ ಬುಕ್ ಆ್ಯಂಡ್ ಬೀಟ್ಸ್ ಆನ್ ದ ಅಲಾರಾಮ್ ಕ್ಲಾಕ್. ಆ ಪುಸ್ತಕವನ್ನು ತೆಗೆದುಕೊಂಡು ಅಲಾರಾಮ್ದ ತಲೆಯ ಮೇಲೆ ಹೊಡಿತಾನೆ. ಅಲಾರಾಮ್ ಬಂದ್ ಆಗ್ತದೆ. ಆ್ಯಂಡ್ ಹೀ ಗೆಟ್ಸ್ ಅಪ್, ಹೇಳ್ತಾನೆ. ಎದ್ದು ಒಂದು 5 ನಿಮಿಷ ಹಾಸಿಗೆ ಮೇಲೆ ಕುಳಿತುಕೊಂಡು ಹಿ ವಾಷಸ್ ಹಿಸ್ ಫೇಸ್ ಆ್ಯಂಡ್ ಗೋಸ್ ಟು ರಂಗಪ್ಪಸ್ ರೂಮ್ ಟು ವೇಕ್ ಹಿಮ್ ಅಪ್. ರಂಗಪ್ಪ ಬರ್ತೇನೆ ಅಂತ ಹೇಳಿರ್ತಾನಲ್ಲ, ಅವನನ್ನು ಎಬ್ಬಿಸುವುದಕ್ಕೆ ಹೋಗ್ತಾನೆ. ಎಬ್ಬಿಸಿದಾಗ ರಂಗಪ್ಪ ಆಸ್ಕ್ಸ್, ವಾಟ್ ಈಸ್ ದ ಟೈಮ್ ನಾವ್, ಈಗ ಸಮಯ ಏನಾಗಿದೆ ಅಂತ ಕೇಳ್ತಾನೆ. ಕೇಳಿದಾಗ ಕೃಷ್ಣ ಸೇಸ್ ಇಟ್ ಈಸ್ 5. ರಂಗಪ್ಪ ಸೇಸ್ ನೋ, ಇಟ್ ಸೀಮ್ಸ್ ಟು ಬಿ ಮಿಡ್ ನೈಟ್, ಇನ್ನೂ ಮಧ್ಯರಾತ್ರಿ ಇರ್ಬೋದು, ನಾ ಹೇಳೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಕೃಷ್ಣ ಡಿಸೈಡ್ಸ್ ಟು ಗೋ ಫಾರ್ ದ ವಾಕ್ ಅಲೋನ್, ಒಬ್ಬನೇ ವಾಕ್ ಹೋಗುವುದಕ್ಕೆ ಡಿಸೈಡ್ ಮಾಡ್ತಾನೆ. ಹೀ ಗೋಸ್ ಟು ದ ರಿವರ್ ಬ್ಯಾಂಕ್, ಸರಯೂ ನದಿಯ ದಂಡೆಗೆ ವಾಕಿಂಗಿಗೆ ಹೋಗ್ತಾನೆ. ಇವನು ಹೋಗೋಕ್ಕಿಂತ ಮುಂಚೆನೇ ಹಲವಾರು ಜನರು ವಾಕಿಂಗ್ ಬಂದಿರ್ತಾರೆ. ಕೆಲವೊಂದಿಷ್ಟು ಜನ ಹೊಲಗಳಿಗೆ ಕೆಲಸಕ್ಕೆ ಹೋಗ್ತಿರ್ತಾರೆ, ಕೆಲವೊಂದಿಷ್ಟು ಜನ ಮೀನುಗಾರರು. ಅದಾಗಲೇ ಯಾರು ಕೃಷ್ಣ ಹೋಗೋಕ್ಕಿಂತ ಮುಂಚೆನೇ ನದಿಯ ದಂಡೆ ಮೇಲೆ ಕುಳಿತುಕೊಂಡು ಮೀನುಗಳನ್ನು ಹಿಡಿತಿರ್ತಾರೆ. ಕೆಲವೊಂದಿಷ್ಟು ಹೆಣ್ಣುಮಕ್ಕಳು ಬಟ್ಟೆಗಳನ್ನು ತೊಳಿತಿರ್ತಾರೆ. ಆಲ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆನ್ ದ ರಿವರ್ ಬ್ಯಾಂಕ್. ಆ್ಯಂಡ್ ಕೃಷ್ಣ ಸ್ಟಾರ್ಟ್ಸ್ ವಾಕಿಂಗ್ ಆನ್ ದ ಸ್ಯಾಂಡ್ ಆಫ್ ದ ರಿವರ್ ಬ್ಯಾಂಕ್. ನದಿಯ ದಂಡೆ ಮೇಲೆ ಇರುವಂತಹ ಉಸುಕಿನಲ್ಲಿ ಕೃಷ್ಣ ಚಪ್ಪಲಿ ಹಾಕದೆ ಬರಿಗಾಲಿನಲ್ಲಿ ವಾಕ್ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ಹೀ ಫೀಲ್ಸ್ ದ ಹೀಟ್ ಆಫ್ ದ ಸ್ಯಾಂಡ್ ಇನ್ ಈಸ್ ಫೀಟ್. ಅವನ ಕಾಲುಗಳಿಗೆ ಆ ಹಿಂದಿನ ದಿನದ ಸೂರ್ಯನ ಶಾಖ ಆ ಉಸುಕಿನಿಂದ ಅವನ ಕಾಲಿಗೆ ಹತ್ತದೆ. ಆ್ಯಂಡ್ ಹೀ ವಾಕ್ಸ್ ಫಾರ್ 4 ಮೈಲ್ಸ್, ಎಷ್ಟು 4 ಮೈಲ್ಗಳವರೆಗೆ ನದಿಯ ದಂಡೆ ಮೇಲೆ ವಾಕ್ ಮಾಡ್ತಾನೆ. ಆ್ಯಂಡ್ ಹೀ ಡಿಸೈಡ್ಸ್ ಟು ಟೇಕ್ ಬಾತ್ ಇನ್ ದ ರಿವರ್, ಅಲ್ಲೇ ನದಿಯೊಳಗನೆ ಸ್ನಾನ ಮಾಡಬೇಕು ಅಂತ ಕೃಷ್ಣ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಹೀ ಸರ್ಚಸ್ ಫಾರ್ ಅ ಕ್ಲೀನ್ ಏರಿಯಾ, ಅದೇ ನದಿಯ ದಂಡೆಯ ಮೇಲೆ ಒಂದು ಕ್ಲೀನ್ ಆದಂತಹ ಸ್ವಚ್ಛ ಇರುವಂತಹ ಒಂದು ಪ್ರದೇಶವನ್ನು ಹುಡುಕಿ ಹೀ ಡಿಸೈಡ್ಸ್ ಟು ಗೆಟ್ ಬಾತ್, ಜಳಕವನ್ನು ಮಾಡಬೇಕಂತ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಹೀ ಲುಕ್ಸ್ ಅರೌಂಡ್ ದ ರಿವರ್, ನದಿಯ ದಂಡೆ ಸುತ್ತಮುತ್ತ ನೋಡ್ತಾನೆ.
ದೊಡ್ಡ ದೊಡ್ಡ ಮರಗಳು, ಅಲ್ಲಿ ಹಕ್ಕಿ ಪಕ್ಷಿಗಳು ಹಾಡವನ್ನು ಹಾಡ್ತಾ ಇದ್ದಾವೆ. ಆನಂತರ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಆವಾಗ ಅವನಿಗೆ ಎಲ್ಲಿ ತಲೆಯಲ್ಲಿ ಪ್ರಕೃತಿ, ನೇಚರ್ ಕಮ್ಸ್ ಇನ್ ಟು ಹಿಸ್ ಮೈಂಡ್ ಆ್ಯಂಡ್ ಹೀ ರಿಮೆಂಬರ್ಸ್ ಮೆನಿ ಥೌಸಂಡ್ ಪೋಯೆಟ್ಸ್ ಹ್ಯಾವ್ ರಿಟನ್ ಅಬೌಟ್ ನೇಚರ್. ಸಾವಿರಾರು ಜನರು ಪ್ರಕೃತಿಯ ಬಗ್ಗೆ ಬರೆದಿದ್ದಾರೆ. ಇಂತಹ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಅಂತ ಅವನ ತಲೆಯಲ್ಲಿ ಬರ್ತವೆ. ನೇಚರ್ ನೇಚರ್ ಆಲ್ ಅವರ್ ಪೋಯೆಟ್ಸ್ ರಿಪೀಟ್ ಟಿಲ್ ದೇ ಆರ್ ಹೋರ್ಸ್. ದೇರ್ ಆರ್ ಸಟಲ್ ಇನ್ವಿಸಿಬಲ್ emanations in nature's surroundings. With them the deepest in us merges and harmonizes. ಪ್ರಕೃತಿಯ ಬಗ್ಗೆ ಒಂದು ರೀತಿಯಾದಂತಹ ಗೌರವ ಭಾವ ಕೃಷ್ಣನಲ್ಲಿ ಹುಟ್ಕೊಳ್ತದೆ. ಆವಾಗ ಎಲ್ಲ ಕವಿಗಳು, ಪ್ರಕೃತಿಯ ಬಗ್ಗೆ ಬರೆದಂತಹ ಎಲ್ಲ ಕವಿಗಳು ಅವನ ಕಣ್ಮುಂದೆ ಬಂದು ಹೋಗ್ತಾರೆ. ಆ್ಯಂಡ್ ಹೀ ಸೇಸ್ ದ ಥಿಂಗ್ ಇನ್ ಅಸ್, ನಮ್ಮಲ್ಲಿರುವಂತಹ ಭಾವನೆಗಳು ಪ್ರಕೃತಿಯೊಂದಿಗೆ ಮರ್ಜ್ ಆಗ್ತವೆ, ಮಿಕ್ಸ್ ಆಗ್ತವೆ ಅನ್ನುವಂಥ ವಿಚಾರವನ್ನು ಕೂಡ ಅವನ ತಲೆಯಲ್ಲಿ ಬರ್ತವೆ. ಆ್ಯಂಡ್ ಹೀ ಡಿಸೈಡ್ಸ್ ಟು ರೈಟ್ ಅ ಪೋಯಮ್ ಆಫ್ಟರ್ ರಿಟರ್ನಿಂಗ್ ಟು ಹಿಸ್ ರೂಮ್. ತನ್ನ ರೂಮಿಗೆ ಬಂದ ಮೇಲೆ ನಾನು ಇವತ್ತು ಪ್ರಕೃತಿಯ ಕುರಿತು ಒಂದು ಕವಿತೆಯನ್ನು ಬರೀಬೇಕು ಅಂತ ಕೃಷ್ಣ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಎದ್ರ ಬಗ್ಗೆ ಬರಿಬೋದು? ಐ ಮೇ ರೈಟ್ ಅಬೌಟ್ ದ ಕೋಲ್ಡ್ ವಾಟರ್ಸ್ ಟಚ್ ಆನ್ ದ ಸ್ಕಿನ್. ನನ್ನ ತ್ವಚೆಯ ಮೇಲೆ ತಂಪನೆಯ ನೀರು ಬಿದ್ದಾಗ ಯಾವ ಅನುಭವ ಆಯ್ತಲ್ಲ ಅದರ ಬಗ್ಗೆ ನಾನು ಬರಿಬಹುದು. ಕೋಲ್ಡ್ ಏರ್ ಬ್ಲೋವಿಂಗ್ ಆನ್ ಚೆಸ್ಟ್, ತಂಪನೆಯ ಗಾಳಿ ಬೀಸಿ ಏನು ನಮ್ಮ ಮೈಗೆ ತಾಗ್ತದಲ್ಲ ಬೆಳಿಗ್ಗೆ, ಆ ಗಾಳಿಯ ಕುರಿತು ನಾನೊಂದು ಕವಿತೆಯನ್ನು ಬರಿಬಹುದು. ದ ರಂಬಲ್ ಆಫ್ ದ ರಿವರ್, ನದಿಯ ಹರಿತಿರುವಂತಹ ನೀರಿನ ಜುಳು ಗಾಣದ ಬಗ್ಗೆ ನಾನೊಂದು ಕವಿತೆಯನ್ನು ಬರಿಬಹುದು. ಕ್ರೈಸ್ ಆಫ್ ಬರ್ಡ್ಸ್, ಪಕ್ಷಿಗಳು, ಹಕ್ಕಿ ಪಕ್ಷಿಗಳು ಗಿಡದಲ್ಲಿ ಕುಳಿತು ಏನು ಹಾಡ್ತಾ ಇದ್ದಾವಲ್ಲ ಆ ಹಾಡಿನ ಬಗ್ಗೆ ಒಂದು ಕವಿತೆಯನ್ನು ಬರೀಬಹುದು. ಮ್ಯಾಜಿಕ್ ಆಫ್ ದ ಮಾರ್ನಿಂಗ್ ಲೈಟ್, ಬೆಳಗಿನ ಸೂರ್ಯನ ಕಿರಣಗಳ ಮ್ಯಾಜಿಕ್ಕನ್ನು ಕುರಿತು ನಾನು ಒಂದು ಕವಿತೆಯನ್ನು ಬರಿಬಹುದು ಅಂತ ಕೃಷ್ಣ ಅಂದ್ಕೊಳ್ತಾನೆ. ಆಫ್ ವಿಚ್ ಕ್ರಿಯೇಟೆಡ್ ಆನ್ ಅಲ್ಕೆಮಿ ಆಫ್ ಇನ್ಎಕ್ಸ್ಪ್ಲಿಕೇಬಲ್ ಜಾಯ್, ಅವನ ಮನಸ್ಸಿನಲ್ಲಿ ಒಂದು ಬಣ್ಣಿಸಲಾಗದಂತಹ ಒಂದು ಸಂತೋಷ ಹುಟ್ಟುತ್ತದೆ ಕೃಷ್ಣನ ಎದೆಯಲ್ಲಿ. And he says, I paused for a moment and wondered how this poem would be received in a classroom. ಅದೇ ಹೊತ್ತಿಗೆ ಅವನ ತಲೆಯಲ್ಲಿ ಬರ್ತದೆ ಏನಂತ, ನಾನು ಪ್ರಕೃತಿಯ ಕುರಿತು ಒಂದು ಕವಿತೆಯನ್ನು ಬರೆದ್ನಿ ಅಂತಂದರೆ ನನ್ನ ಕವಿತೆಯನ್ನು ಕ್ಲಾಸ್ ರೂಮ್ನಲ್ಲಿ ಬೇರೆ ಒಬ್ಬ ಶಿಕ್ಷಕ ಯಾವ ರೀತಿ ಬೋಧನೆ ಮಾಡಬಹುದು ಅಂತ ಅವನ ತಲೆಯೊಳಗೆ ಬರ್ತದೆ. ದ ಗ್ರಿಮ್ ಟಾಲರೆನ್ಸ್ ವಿತ್ ವಿಚ್ ಬಾಯ್ಸ್ ಲಿಸನ್ ಟು ಪೊಯೆಟ್ರಿ ಆ್ಯಂಡ್ ಆಲ್ಸೋ he remembers the grim faces of the students in the college when a teacher is dealing with a poem. ಒಬ್ಬ ಶಿಕ್ಷಕ ಒಂದು ಪದ್ಯವನ್ನು ಬೋಧನೆ ಮಾಡೋ ಮುಂದೆ ವಿದ್ಯಾರ್ಥಿಗಳ ಬಿಹೇವಿಯರ್ ಯಾವ ರೀತಿ ಇರ್ತದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೆನಪಿಸ್ಕೊಳ್ತಾನೆ ಕೃಷ್ಣ. ಐ ರಿಟರ್ನ್ ಟು ಮೈ ರೂಮ್ ಬಿಫೋರ್ 7, 7 ಗಂಟೆಗೆ ಮುಂಚೆಯೇ ತನ್ನ ರೂಮಿಗೆ ಮರಳಿ ಬಂದಾದ ನಂತರ ಹೀ ಫೀಲ್ಸ್ ವೆರಿ ಸ್ಯಾಟಿಸ್ಫೈಡ್ ಆನ್ ದ್ಯಾಟ್ ಡೇ. ಆ ದಿನ ಅವನಿಗೆ ಒಂದು ಡಿಫ್ರೆಂಟ್ ಆದಂತಹ ಫೀಲಿಂಗ್ಸ್ ಬರೋಕ್ಕೆ ಪ್ರಾರಂಭ ಆಗ್ತಾವು. ಆನಂತರ ಹೀ ಫೀಲ್ಸ್ ಸ್ಯಾಟಿಸ್ಫೈಡ್ ಆನ್ ದ್ಯಾಟ್ ಡೇ ಆ್ಯಂಡ್ ಹೀ ಸೇಸ್, ನನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾನೆ ಏನಂತ, ಐ ಆಮ್ ಆಲ್ ರೈಟ್, ಐ ಆಮ್ ಕ್ವೈಟ್ ಸೌಂಡ್ ಇಫ್ ಐ ಕ್ಯಾನ್ ಡೂ ದಿಸ್ ಎವ್ರಿ ಡೇ. ನಾನು ಇದೇ ರೀತಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಮನೆಗೆ ಬಂದೆ ಅಂತಂದರೆ ಐ ಕ್ಯಾನ್ ಡೂ ಎವ್ರಿಥಿಂಗ್, ನಾನು ಏನನ್ನಾದರೂ ಮಾಡ್ಬೋದು. ಐ ಕ್ಯಾನ್ ರೈಟ್ ಮೆನಿ ಪೋಯಮ್ಸ್, ನಾನು 100 ಕವಿತೆಗಳನ್ನು ಬರೀಬೋದು. ಐ ಕ್ಯಾನ್ ರೀಡ್ ವಾಟ್ ಎವರ್ ಐ ವಿಶ್, ನನಗೆ ಏನನ್ನು ಓದಬೇಕಂತಿದೆಯಲ್ಲ ಎಲ್ಲವನ್ನು ಓದಬಹುದು, ಅಷ್ಟು ಸಮಯ ನನಗೆ ಸಿಗ್ತದೆ ಅಂತ ಅವನಿಗೆ ಬರ್ತದೆ. ಅವನ ಮನಸ್ಸಿನೊಳಗೆ ಭಾವನೆಗಳು ಬರುವುದಕ್ಕೆ ಪ್ರಾರಂಭ ಆಗ್ತವೆ. ಆ್ಯಂಡ್ ಹೀ ಸೇಸ್ ಹೀ ಮೇಕ್ ಸಮ್ ರಿಸಾಲ್ವ್ಸ್, ಕೆಲವೊಂದಿಷ್ಟು ನಿರ್ಧಾರಗಳನ್ನು ಮಾಡ್ತಾನೆ. ಏನಂತ, ಪ್ರತಿದಿನ ನಾನು ಬೆಳಗ್ಗೆ 5 ಗಂಟೆಗೆ ಏಳಬೇಕು, ವಾಕ್ ಹೋಗಬೇಕು, ಪ್ರತಿದಿನ ಒಂದು ಕವಿತೆಯನ್ನು ಬರೀಬೇಕು, ಹೊಸದಾದಂಥ ಒಂದು ಪುಸ್ತಕವನ್ನು ಓದಬೇಕು, ಆನಂತರ ಕ್ಲಾಸ್ ವರ್ಕ್ ಏನಿದೆಯಲ್ಲ ಚೆಕ್ ಮಾಡೋದು, ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಹೋಮ್ವರ್ಕನ್ನು ಚೆಕ್ ಮಾಡುವುದು, ಎಲ್ಲವನ್ನು ಮಾಡಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅದಾದ ನಂತರ ತನ್ನ ತಲೆಯೊಳಗೆ ತನಗೆ ಪ್ರಶ್ನೆಗಳು ಬರೋದಕ್ಕೆ ಪ್ರಾರಂಭ ಆದ ನಂತರ ಹೀ ಆಸ್ಕ್ಸ್ ಹಿಮ್ಸೆಲ್ಫ್
ಡೋಂಟ್ ಆಸ್ಕ್ ಕ್ವೆಶನ್ಸ್, ತನ್ನನ್ನು ತಾನೇ ಕೇಳ್ಕೊಳ್ತಾನೆ, ಯಾವ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬೇಡ, ಜಸ್ಟ್ ಎಂಜಾಯ್ ದ ಬ್ಯೂಟಿ ಆಫ್ ದ ನೇಚರ್, ಹೀ ಸೇಸ್. ಆ್ಯಂಡ್ ವೆನ್ ಹಿ ಕಮ್ಸ್ ಟು ದ ರೂಮ್ ಹೀ ಲುಕ್ಸ್ ಅಪಾನ್ ದ ಟೇಬಲ್, ಅವನ ರೂಮ್ನೊಳಗೆ ಒಂದು ಟೇಬಲ್ ಇರ್ತದೆ, ಆ ಟೇಬಲನ್ನು ನೋಡಿ ಹೀ ಫೀಲ್ಸ್ ವೆರಿ ಬ್ಯಾಡ್. ಯಾಕಂತಂದರೆ ಆ ಟೇಬಲ್ನಲ್ಲಿ ಭಾಳಷ್ಟು ಹೊಲಸು ಬಿದ್ದಿರ್ತದೆ, ನೂರಾರು ಪುಸ್ತಕಗಳು ಬಿದ್ದಿರ್ತವೆ, ಆನಂತರ ಹಲವಾರು ಹಾಳೆಯ ತುಂಡುಗಳು ಬಿದ್ದಿರ್ತವೆ. ಅವುಗಳನ್ನೆಲ್ಲ ನೋಡಿ ಹೀ ಡಿಸೈಡ್ಸ್ ಟು ಕ್ಲೀನ್ ದಟ್ ಟೇಬಲ್. ದಿಸ್ ಟೇಬಲ್ ಅಸೇಲ್ಡ್ ಮೈ ಸೈಟ್ ಆ್ಯಸ್ ಸೂನ್ ಆ್ಯಸ್ ಐ ಎಂಟರ್ಡ್ ಆ್ಯಂಡ್ ಐ ಮಟರ್ಡ್. ಒಂದು ಡಿಸೈಡ್ ಮಾಡ್ತಾನೆ ಏನಂತ, ಮಸ್ಟ್ ಸೆಟ್ ಆಲ್ ದಿಸ್ ರೈಟ್ ಆ್ಯಸ್ ಐ ಸ್ಯಾಟ್ ಡೌನ್ ಆನ್ ಮೈ ಚೇರ್ ಐ ಕಾಲ್ಡ್ ಸಿಂಗಾರಾಮ್. ಈ ಟೇಬಲನ್ನು ಕ್ಲೀನ್ ಮಾಡಬೇಕು, ಅದರ ಮೇಲಿರುವಂಥ ಪುಸ್ತಕಗಳನ್ನು ಸರಿಯಾಗಿ ಪೇನಿಸಿ ಇಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡಿ ಹಿ ಸಿಟ್ಸ್ ಆನ್ ದ ಚೇರ್ ಆ್ಯಂಡ್ ಕಾಲ್ಸ್ ಅಪಾನ್ ಮಿಸ್ಟರ್ ಸಿಂಗಾರಾಮ್ ದ ಪ್ಯೂನ್ ಆಫ್ ದ ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಿರುವಂಥ ಸಿಂಗಾರಾಮನನ್ನು ಕರೀತಾನೆ. ಸಿಂಗಾರಾಮ್ ವಾಸ್ ಅ ಸರ್ವಂಟ್ ಫಾರ್ 40 years ಇನ್ ದ್ಯಾಟ್ ಹಾಸ್ಟೆಲ್. ಸಿಂಗಾರಾಮ್ 40 ವರ್ಷಗಳಿಂದ ಆ ಹಾಸ್ಟೆಲ್ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನನ್ನು ಕರೆದು ಕೃಷ್ಣ ಆಸ್ಕ್ಸ್ ಸಿಂಗಾರಾಮ್ ಟು ಕ್ಲೀನ್ ಹೀಸ್ ರೂಮ್. ಆ್ಯಂಡ್ ಸಿಂಗಾರಾಮನ ಜೊತೆ ಮಾತನಾಡುವಂಥ ಸಮಯದಲ್ಲಿ ಕೃಷ್ಣ ಸೇಸ್, ಐ ವೆಂಟ್ ಫಾರ್ ಅ ಬಾತ್ ಇನ್ ದ ರಿವರ್. ನಾನು ಈ ದಿನ ನದಿಯಲ್ಲಿ ಹೋಗಿ ತಂಪನೆಯ ನೀರಿನಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ ಅಂತ ಸಿಂಗಾರಾಮನಿಗೆ ಹೇಳ್ತಾನೆ. ಆ್ಯಂಡ್ ಅಟ್ ದಟ್ ಟೈಮ್ ಸಿಂಗಾರಾಮ್ ಸೇಸ್, ಏನಂತ ಹೇಳ್ತಾನೆ ಸಿಂಗಾರಾಮ್, ಇಫ್ ಯು ಡೂ ಗೆಟ್ ಬಾತ್ ಇನ್ ದ ರಿವರ್ ಎವ್ರಿ ಡೇ ಯು ವಿಲ್ ನಾಟ್ ಗೆಟ್ ಎನಿ ಕೈಂಡ್ ಆಫ್ ಡಿಸೀಸಸ್ ಇನ್ ಯುವರ್ ಲೈಫ್. ಫಾರ್ ಎಕ್ಸಾಂಪಲ್ ಐ ಆಮ್ ದ ಎಕ್ಸಾಂಪಲ್ ಫಾರ್ ದಟ್ ಅಂತ ಸಿಂಗಾರಾಮ್ ಹೇಳ್ತಾನೆ. ನೀನು ಪ್ರತಿದಿನ ಇದೇ ರೀತಿ ಬೆಳಗ್ಗೆ ವಾಕ್ ಹೋಗಿ ತಣ್ಣೀರಿನಲ್ಲಿ ಸ್ನಾನ ಮಾಡಿದ್ದೇ ಆದರೆ ನಿನಗೆ ಯಾವುದೇ ರೀತಿಯಾದಂತಹ ರೋಗಗಳು ಬರುವುದಿಲ್ಲ ಅಂತ ಸಿಂಗಾರಾಮ್ ಹೇಳ್ತಾನೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ನಾನೇ ಅಂತ ಸಿಂಗಾರಾಮ್ ಹೇಳ್ತಾನೆ. ಯಾಕೆ? ಬಿಕಾಸ್ ಹಿ ಸೇಸ್ ಐ ಹ್ಯಾವಂಟ್ ಗಾಟ್ ಬಾತ್ ಇನ್ ಹಾಟ್ ವಾಟರ್ ಫಾರ್ 20 years. ನಾನು 20 ವರ್ಷಗಳಿಂದ ಬಿಸಿನೀರಿನಿಂದ ಸ್ನಾನ ಮಾಡಿಲ್ಲ ಅಂತ ಸಿಂಗಾರಾಮ್ ಹೇಳ್ತಾನೆ. ಆವಾಗ ಕೃಷ್ಣನ ಮನಸ್ಸಿನಲ್ಲಿ ಒಂದು ವಿಚಾರ ಬರ್ತದೆ, ಏನಂತ, ನೀನು ಬಿಸಿನೀರಿನಲ್ಲಿನೂ ಸ್ನಾನ ಮಾಡಿಲ್ಲ, ತಣ್ಣೀರಿನಲ್ಲಿನೂ ಸ್ನಾನ ಮಾಡಿಲ್ಲ ಅನ್ನುವಂಥ ವಿಚಾರ ಅವನ ತಲೆಯಲ್ಲಿ ಬರ್ತದೆ. ಐ ಮೇಡ್ ಅ ಸ್ಪೇಸ್ ಆನ್ ದ ಟೇಬಲ್ ಬೈ ಪುಷಿಂಗ್ ಅಸೈಡ್ ಆಲ್ ದ ಬುಕ್ಸ್. ಆ ಟೇಬಲ್ ಮೇಲಿರುವಂತಹ ಎಲ್ಲ ಪುಸ್ತಕಗಳನ್ನು ಸೈಡಿಗೆ ಸರಿಸಿ ಸ್ವಲ್ಪ ಸ್ಪೇಸನ್ನು ಮಾಡಿಕೊಂಡು ಹಿ ಸ್ಟಾರ್ಟ್ಸ್ ರೈಟಿಂಗ್ ಅ ಪೋಯಮ್. ಒಂದು ಪೋಯಮನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪೋಯಮದ ಟೈಟಲ್ ಏನು ಅಂತಂದರೆ ನೇಚರ್. ನೇಚರ್ ಅನ್ನುವಂತಹ ಒಂದು ಕವಿತೆಯನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಹಿ ಹ್ಯಾಸ್ ರಿಟನ್ ಸಮ್ 50 lines ಪೋಯಮ್. 50 ಸಾಲುಗಳ ಒಂದು ಕವಿತೆಯನ್ನು ಕೃಷ್ಣ ಬರೀತಾನೆ ಆನ್ ನೇಚರ್. ಆ್ಯಂಡ್ ದೆನ್ he talks about his work in the college. He says, I had 4 hours of teaching to do that day. ಆ ದಿನ ಅವನಿಗೆ 4 ತರಗತಿಗಳು ಇರ್ತವೆ, 4 ಕ್ಲಾಸ್ಗಳಿರ್ತವೆ. 4 ತಾಸಿನ ಒಂದೊಂದು ತಾಸಿನ 4 ಕ್ಲಾಸ್ಗಳನ್ನು ಅವನು ಅಟೆಂಡ್ ಮಾಡಬೇಕಿರ್ತದೆ. ಆನಂತರ ಹಿ ಹ್ಯಾಸ್ ಟು ಟೀಚ್ ಕಿಂಗ್ ಲಿಯರ್ ಫಾರ್ ದ ಜೂನಿಯರ್ಸ್ BA ಕ್ಲಾಸ್. BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕಿಂಗ್ ಲಿಯರ್ ನಾಟಕವನ್ನು ಬೋಧನೆ ಮಾಡಬೇಕಿರ್ತದೆ. ಅದಕ್ಕಾಗಿ ಹಿ ಹ್ಯಾಸ್ ಟು ಪ್ರಿಪೇರ್ ಹಿಮ್ಸೆಲ್ಫ್ ಫಾರ್ ದ ಲೆಸನ್. ಆಫ್ಟರ್ 4 periods of continuous work and I hadn't prepared even a page of lecture. ಆ ದಿನ ಇಷ್ಟೆಲ್ಲ ಕೆಲಸಗಳನ್ನ ಬೆಳಗ್ಗೆ ವಾಕ್ ಹೋಗಿ ಬಂದ, ಒಂದು ಕವಿತೆಯನ್ನು ಬರೆದ, ಬೇರೆ ಬೇರೆ ಏನೇನೋ ಓದಿದ, ಆದರೆ ಅವನಿಗೆ ಏನು ಪ್ರಿಪ್ರೇಷನ್ ಮಾಡುವುದಕ್ಕೆ ಆಗುವುದಿಲ್ಲ ಕ್ಲಾಸಿಗೆ. ಆ್ಯಂಡ್ ಹೀ ಗೋಸ್ 5 minutes ಲೇಟ್ ಟು ದ ಕ್ಲಾಸ್ ಆನ್ ದ್ಯಾಟ್ ಡೇ. 5 ನಿಮಿಷ ತಡವಾಗಿ ಕ್ಲಾಸಿಗೆ ಹೋಗ್ತಾನೆ. ಆ್ಯಂಡ್ ಐ ಕುಡ್ ವ್ಯಾಡಲ್ ಓವರ್ ದ ಅಟೆಂಡೆನ್ಸ್ ಫಾರ್ ಅ 1/4 hour. 1 ಗಂಟೆಯಲ್ಲಿ ಒಂದು 15 ನಿಮಿಷ ಅಟೆಂಡೆನ್ಸನ್ನು ತಗೊಳ್ಳೋದ್ರ ಸಲುವಾಗಿ ಕಳೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹಿ ಸ್ಟಾರ್ಟ್ಸ್ ಕಾಲಿಂಗ್ ದ ನೇಮ್ಸ್ ಆಫ್ ದ ಸ್ಟೂಡೆಂಟ್ಸ್ ಆನ್ ದ ಅಟೆಂಡೆನ್ಸನ್ನು ಕರೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಒಬ್ಬ ವಿದ್ಯಾರ್ಥಿ ಹಿಯರ್ ಸರ್ ಪ್ರೆಸೆಂಟ್ ಅಂತ ಒಬ್ಬ ವಿದ್ಯಾರ್ಥಿ ಅಂತಾನೆ. ಎರಡನೇ ಬಾಯ್ 2 boys in the front bench got up and suggested, sir take the attendance at the end of the period. ಇಬ್ಬರು ವಿದ್ಯಾರ್ಥಿಗಳು, ಎರಡನೇ ಸಾಲಿನಲ್ಲಿ ಕುಳಿತಂಥ ಇಬ್ಬರು ವಿದ್ಯಾರ್ಥಿಗಳು ಎದ್ದು ನಿಂತು ಏನು ಹೇಳ್ತಾರೆ ಅಂತಂದರೆ, ಸರ್
ಈಗ ಅಟೆಂಡೆನ್ಸನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ, ಅದು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತದೆ, ಕ್ಲಾಸಿನ ಕೊನೆಗೆ ಅಟೆಂಡೆನ್ಸನ್ನು ತೆಗೆದುಕೊಳ್ಳ್ರಿ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಸ್ಟಾರ್ಟೆಡ್ ಡೂಯಿಂಗ್ ನಾಯ್ಸ್, ಭಾಳ ದಾಂಧಲೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದಂಥ ಸಮಯದಲ್ಲಿ ಕೃಷ್ಣ ಬ್ಯಾಂಗ್ಸ್ ಈಸ್ ಹ್ಯಾಂಡ್ ಆನ್ ದ ಟೇಬಲ್, ತನ್ನ ಕೈಯಿಂದ ಟೇಬಲನ್ನು ದಬ್ ಅಂತ ಬಡಿದು ಎಲ್ಲರೂ ಸುಮ್ಮನೆ ಇರ್ರಿ ಅಂತ ಹೇಳ್ತಾನೆ. ನೀವು ಒಂದು ವೇಳೆ ಇದೇ ರೀತಿ ದಾಂಧಲೆ ಮಾಡ್ತಾಯಿದ್ರೆ ನಿಮ್ಮನ್ನೆಲ್ಲರನ್ನು ಅಬ್ಸೆಂಟ್ ಅಂತ ಹಾಕ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಅಟೆಂಡೆನ್ಸ್ ಟೇಕ್ಸ್ ಅಪ್ ಮೋಸ್ಟ್ ಆಫ್ ಅವರ್ ಟೈಮ್ ಸರ್. ನೀವು ಅಟೆಂಡೆನ್ಸನ್ನು ತೆಗೆದುಕೊಳ್ತಾ ಕುಳಿತ್ರಿ ಅಂತಂದರೆ ಅಟೆಂಡೆನ್ಸಿಗೆ ನಮ್ಮ ಸಮಯ ಭಾಳ ವ್ಯರ್ಥ ಆಗ್ತದೆ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಆವಾಗ ಕೃಷ್ಣ ಸೇಸ್, ವಿ ಕಾಂಟ್ ಹೆಲ್ಪ್ ಇಟ್, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯುವರ್ ಅಟೆಂಡೆನ್ಸ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಲರ್ನ್ ಇನ್ ದ ಕ್ಲಾಸ್ ರೂಮ್. ಕೃಷ್ಣ ಸೇಸ್, ಕೃಷ್ಣ ಹೇಳ್ತಾನೆ, ನೀವು ಏನು ಕಲಿತ್ರಿ ಬಿಟ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಿಮ್ಮ ಅಟೆಂಡೆನ್ಸ್, ನಿಮ್ಮ ದೇಹ ಇಲ್ಲಿ ಇದೆಯೋ ಇಲ್ಲವೋ ಅನ್ನೋದು ಭಾಳ ಪ್ರಮುಖ ಆಗ್ತದೆ, ಅದಕ್ಕಾಗಿ ನಾನು ಅಟೆಂಡೆನ್ಸ್ ತಗೊಳ್ತೇನೆ ಅಂತ ಹೇಳ್ತಾನೆ. ಆ್ಯಂಡ್ ಆದರೆ ಆ ವಿದ್ಯಾರ್ಥಿಗಳು ಸುಮ್ಮನೆ ಆಗೋದಿಲ್ಲ. ಆವಾಗ ದೇ ಸ್ಟಾರ್ಟ್ ಡೂಯಿಂಗ್ ದಾಂಧಲೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದಂಥ ಸಮಯದಲ್ಲಿ ಕೃಷ್ಣ ಬ್ಲೇಮ್ಸ್ ಆಲ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನು ಬ್ಲೇಮ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಹಿ ರಿಫ್ಲೆಕ್ಟ್ಸ್ ಸಮಥಿಂಗ್, ಏನೋ ವಿಚಾರಗಳು ಅವನ ತಲೆಯಲ್ಲಿ ಬರೋದಕ್ಕೆ ಪ್ರಾರಂಭ ಆಗ್ತವೆ. ಅಲ್ಲ, ಇಷ್ಟು ನೂರಾರು ವಿದ್ಯಾರ್ಥಿಗಳು, ಈ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಆಸಕ್ತಿಗಳು, ಬೇರೆ ಬೇರೆ ಅಭಿರುಚಿಗಳನ್ನು ಹೊಂದಿದಂಥ ವಿದ್ಯಾರ್ಥಿಗಳನ್ನು ನಾನು ನನ್ನ ಮಾತುಗಳಿಗೆ ನನ್ನ ಮಾತುಗಳನ್ನು ಕೇಳುವಂತೆ ಮಾಡ್ತೀನಲ್ಲ, ಇದು ಸರಿನಾ ಅನ್ನುವಂಥ ವಿಚಾರಗಳು ಅವನ ತಲೆಯಲ್ಲಿ ಬರುವುದಕ್ಕೆ ಪ್ರಾರಂಭ ಆಗ್ತವು. ಯಾವುದೋ ಒಬ್ಬ ವಿದ್ಯಾರ್ಥಿಗೆ he might not be interested in classroom activities, he might be interested in other things, but I insist all the students to listen what I teach. ನಾನು ಏನು ಹೇಳ್ತೀನಿ ಅನ್ನೋದನ್ನು ಕೇಳುವುದಕ್ಕೆ ಅವ್ರನ್ನ ಪ್ರಿಪೇರ್ ಮಾಡ್ತೀನಲ್ಲ, ಇದು ಸರಿನಾ ಅಂತ ಅವನಿಗೆ ತಲೆಯಲ್ಲಿ ವಿಚಾರಗಳು ಬರುವುದಕ್ಕೆ ಪ್ರಾರಂಭ ಆಗ್ತವೆ. ಆ್ಯಂಡ್ ಅವನು ತನ್ನ ಪುಸ್ತಕವನ್ನು ಓಪನ್ ಮಾಡ್ತಾರೆ. ಅಲ್ಲಿ ಒಂದು ಪೆನ್ಸಿಲಿಂದ ನಿನ್ನೆಗೆ ಎಲ್ಲಿವರೆಗೂ ಕಿಂಗ್ ಲಿಯರನ್ನು ಟೀಚ್ ಮಾಡಿರ್ತಾನೆ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡಿರ್ತಾನೆ. ಅಲ್ಲಿಗೆ ಓಪನ್ ಮಾಡಿ ಹೀ ಸ್ಟಾರ್ಟ್ಸ್ ಟೀಚಿಂಗ್ ಕಿಂಗ್ ಲಿಯರ್. ಆವಾಗ ಇಬ್ಬರು ವಿದ್ಯಾರ್ಥಿಗಳು ಈ ರೀತಿ ಶಟತ್ ಕೂಡ್ತಾರೆ. ಅದಕ್ಕೆ ಟು ಲಿಸನ್ ಟು ದ ಪರ್ಲ್ಸ್ ಡ್ರಾಪಿಂಗ್ ಫ್ರಮ್ ದ ಮೌತ್ ಆಫ್ ಕೃಷ್ಣ. ಕೃಷ್ಣ ಏನಂತಾನೆ, ನನ್ನ ಬಾಯಿಂದ ಬೀಳುವಂತಹ ಮುತ್ತುಗಳನ್ನು ಆರಿಸಿಕೊಳ್ಳುವ ರೀತಿಯಲ್ಲಿ ವಿದ್ಯಾರ್ಥಿಗಳು ರೆಡಿಯಾಗಿ ಕುಳಿತುಕೊಳ್ತಾರೆ. ಆವಾಗ ಕೃಷ್ಣನ ತಲೆಯಲ್ಲಿ ಒಂದು ವಿಚಾರ ಬರ್ತದೆ, ಏನಂತ ಅವನಿಗೆ ಹೇಳಬೇಕಂತ ಅನ್ನಿಸ್ತದೆ ವಿದ್ಯಾರ್ಥಿಗಳಿಗೆ. ಏನಂತ, ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ದ್ಯಾಟ್ ಇಂಟೆಲಿಜೆಂಟ್. ನಾನು ಎಲ್ಲವನ್ನು ಅರಿದು ಕುಡ್ದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಲ್ಲ ಅಂತ ಹೇಳಬೇಕಂತ ಬಾಯಿಯವರಿಗೆ ಬರ್ತದೆ. ಬಟ್ ಹೀ ಡಸಂಟ್ ಟೆಲ್ ಹೀಸ್ ಸ್ಟೂಡೆಂಟ್ಸ್. ಆ್ಯಂಡ್ ಹೀ ಸ್ಟಾರ್ಟ್ಸ್ ಟೀಚಿಂಗ್ ಕಿಂಗ್ ಲಿಯರ್. ಹೀ ಟಾಕ್ಸ್ ಅಬೌಟ್ ದ ಟ್ರ್ಯಾಜಿಡಿ. ಕಿಂಗ್ ಲಿಯರ್ ನಾಟಕ ಒಂದು ಟ್ರ್ಯಾಜಿಡಿ ಇದೆ. ಟ್ರ್ಯಾಜಿಡಿ ಅಂತಂದರೆ ದುಃಖಾಂತ ನಾಟಕ. ಆ ದುಃಖಾಂತ ನಾಟಕದ ಹಾರ್ಟ್ ಯಾವುದು, ದುಃಖಾಂತ ನಾಟಕದ ಒಂದು ಹೃದಯ ಯಾವುದು ಅಂತ ವಿಚಾರಗಳನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀ ಸೇಸ್, ಯಾವ ಒಂದು ನಾಟಕದಲ್ಲಿ ನಾಯಕನ ಪಾತ್ರದ ಡೌನ್ಫಾಲ್, ನಾಯಕನ ಪಾತ್ರದ ಕೊಲ್ಯಾಪ್ಸ್ ಏನಿರ್ತದಲ್ಲ, ಅದು ಹಾರ್ಟ್ ಆಫ್ ದ ಟ್ರ್ಯಾಜಿಡಿ ಅಂತ ಹೇಳ್ತಾನೆ. ಓನ್ಲಿ 15 minutes more. ಆ್ಯಸ್ ಯೂಸ್ವಲ್ ಐ ಶಾಲ್ ರೀಡ್ ಥ್ರೂ ದಿಸ್ ಸೀನ್ ಫಸ್ಟ್ ಆ್ಯಂಡ್ ದೆನ್ ಐ ಶಾಲ್ ಟೇಕ್ ಇಟ್ ಅಪ್ ಇನ್ ಡಿಟೇಲ್. 15 ನಿಮಿಷ ಉಳಿದಿರ್ತದೆ. ಆ ಸೀನ್ ಪೂರ ಕಂಪ್ಲೀಟ್ ಆಗಿ ಓದಿ ಲೈನ್ ಬೈ ಲೈನ್ ಎಕ್ಸ್ಪ್ರೆಸ್ ಅದನ್ನು ವಿವರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ಆ ನಾಟಕದಲ್ಲಿ ಬರುವಂತಹ ಕಿಂಗ್ ಲಿಯರ್ನ ಸಾವಿನ ಒಂದು ಘಟನೆಯನ್ನು ವಿವರಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಕೃಷ್ಣ. ಐ ರೀಡ್ ಆನ್ ದ ಬಾಯ್ಸ್ ಲಿಸನ್ಡ್ ಅಟೆಂಟಿವ್ಲಿ. ಐ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಸೀನ್ ವಿದೌಟ್ ನೋಯಿಂಗ್ ಇಟ್ ಐ ಕುಡ್ ನಾಟ್ ಸ್ಟಾಪ್. ಆವಾಗ ಮುಂದಿನ ಒಂದು ಸೀನಿಗೆ ಹೋಗ್ತಾನೆ. ಮುಂದಿನ ಸೀನನ್ನು ಕೂಡ ಓದುವುದಕ್ಕೆ ಪ್ರಾರಂಭ ಮಾಡ್ತಾನೆ ಕೃಷ್ಣ. ಹೌ ಶಾಲ್ ಯುವರ್ ಹೌಸ್ ಹೋಲ್ಡ್ಸ್ ಹೆಡ್ಸ್ ಆ್ಯಂಡ್ ಅನ್ಪೆಡ್ ಸೈಡ್ಸ್ ಡಿಪೆಂಡ್ ಯು. At the thought
ಆಫ್ ಹೆಲ್ಪ್ಲೆಸ್ ಹ್ಯುಮ್ಯಾನಿಟಿ ಐ ನಿಯರ್ಲಿ ಬ್ರೋಕ್ ಡೌನ್. ಕೃಷ್ಣನಿಗೆ ಕಿಂಗ್ ಲಿಯರ್ಗೆ ಆಗುವಂತಹ ಮೋಸವನ್ನು ನೆನಪಿಸಿಕೊಂಡು ಕೃಷ್ಣನ ಕಣ್ಣಲ್ಲಿ ನೀರು ಬರುವುದಕ್ಕೆ ಪ್ರಾರಂಭ ಮಾಡ್ತವೆ. ಆದರೂ ಕೂಡ ತನ್ನನ್ನು ತಾನೇ ಇದು ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಹಿ ಡಿಸೈಡ್ಸ್ ಟು ಕಂಟಿನ್ಯೂ ಹೀಸ್ ಲೆಸನ್ ಆನ್ ಕಿಂಗ್ ಲಿಯರ್. ಆಫ್ಟರ್ ಸಮ್ ಟೈಮ್ ಹಿ ಕಂಪ್ಲೀಟ್ಸ್ ದ ಲೆಸನನ್ನು ಕಂಪ್ಲೀಟ್ ಮಾಡಿ ಹಿ ಸ್ಟಾರ್ಟ್ಸ್ ಚೆಕ್ಕಿಂಗ್ ದ ನೋಟ್ಸ್ಗಳನ್ನು ಚೆಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ನೋಟ್ಸ್ಗಳನ್ನು ಚೆಕ್ ಮಾಡಿಕೊಂಡು ತೊಗೊಂಡು ಬಂದಿರ್ತಾನೆ, ಆ ನೋಟ್ಬುಕ್ಸ್ಗಳನ್ನು ಮರಳಿ ವಿದ್ಯಾರ್ಥಿಗಳಿಗೆ ಕೊಡಬೇಕಿರ್ತದೆ. ಅದರಲ್ಲಿ ಒಬ್ಬ ರಾಮಸ್ವಾಮಿ ಅನ್ನುವಂತಹ ವಿದ್ಯಾರ್ಥಿ ಅವನು ಏನು ಬರೆದಿದ್ದಾನೋ, ಇಂಗ್ಲೀಷ್ ಆ ಪಾಠದ ಬಗ್ಗೆ ನೋಟ್ಸ್ಗಳನ್ನು ಏನು ಬರೆದಿದ್ದಾನೋ ಅವನಿಗೆ ಅರ್ಥ ಆಗ್ತಿರೋದಿಲ್ಲ. ಆವಾಗ ಕೃಷ್ಣ ಕಾಲ್ಸ್ ಅಪಾನ್ ರಾಮಸ್ವಾಮಿ ಟು ಕಲೆಕ್ಟ್ ಹೀಸ್ ನೋಟ್ಬುಕ್ಕನ್ನು ಕಲೆಕ್ಟ್ ಮಾಡೋದರ ಸಲುವಾಗಿ ಅವನನ್ನು ಕರೆದಾಗ ಕೃಷ್ಣ ಆಸ್ಕ್ಸ್ ಹಿಮ್ ಸ್ಟಾರ್ಟ್ಲಿಂಗ್. ಕೃಷ್ಣ ಕೊನೆಗೆ ಆ ರಾಮಸ್ವಾಮಿಯ ನೋಟ್ಬುಕ್ನ ಕೊನೆಗೆ ಒಂದು ವರ್ಡನ್ನು ಬರೆದಿರ್ತಾರೆ, ಏನಂತ? ಸ್ಟಾರ್ಟ್ಲಿಂಗ್, ಹಾರಿಬಲ್ ಅಂತ ಬರೆದಿರ್ತಾನೆ. ಆವಾಗ ಆ ರಾಮಸ್ವಾಮಿ ಬಂದ ನಂತರ, ಡೂ ಯು ಸಿ ವಾಟ್ ಐ ಮೀನ್? ರಾಮಸ್ವಾಮಿ ಸೇಸ್, ಎಸ್ ಸರ್, ಐ ಅಂಡರ್ಸ್ಟ್ಯಾಂಡ್. ಯು ಆರ್ ವೆರಿ ಬ್ಯಾಡ್ ಇನ್ ಇಂಗ್ಲೀಷ್. ಕೃಷ್ಣ ಸೇಸ್, ಐ ಆಮ್ ಸಾರಿ ಸರ್. ರಾಮಸ್ವಾಮಿ ಸೇಸ್, ಡಸ್ ದಿಸ್ ಪೋಯಮ್ ಮೇಕ್ ನೋ ಸೆನ್ಸ್ ಆಸ್ ಫಾರ್ ಆಸ್ ಯು ಆರ್ ಕನ್ಸರ್ನ್? ನಿನಗೆ ನಾನು ಹೇಳಿದಂತಹ ಪದ್ಯ ಅರ್ಥ ಆಗಿದೆಯೋ ಇಲ್ವೋ ಅಂತ ಕೃಷ್ಣ ಕೇಳ್ತಾನೆ. ರಾಮಸ್ವಾಮಿಯ ಉತ್ತರ ಏನಿರ್ತದೆ ಅಂತಂದರೆ, ನೋ ಸರ್, ಐ ಹ್ಯಾವಂಟ್ ಅಂಡರ್ಸ್ಟುಡ್ ಎನಿಥಿಂಗ್ ವಾಟ್ ಯು ಹ್ಯಾವ್ ಟಾಟ್ ಅಸ್ ಅಬೌಟ್ ದ್ಯಾಟ್ ಪೋಯಮ್. ನೀವು ಬೋಧನೆ ಮಾಡಿದಂತಹ ಕವಿತೆ ನನಗೆ ಎಳ್ಳಷ್ಟು ಅರ್ಥ ಆಗಿಲ್ಲ ಸರ್ ಅಂತ ರಾಮಸ್ವಾಮಿ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ಸೇಸ್, ದೆನ್ ವೈ ಡು ಯು ರೈಟ್ ಸೋ ಮಚ್ ಅಬೌಟ್ ಇಟ್? ಹಾಗಾದರೆ ನಿನಗೆ ಆ ಕವಿತೆ ಅರ್ಥನೇ ಆಗಿಲ್ಲ ಅಂತಂದರೆ ಇಷ್ಟೆಲ್ಲ ಹೇಗೆ ಬರದೆ ಅಂತ ಕೇಳ್ತಾನೆ. ವಿದ್ಯಾರ್ಥಿಯ ಉತ್ತರ ಏನಾಗಿರ್ತದೆ ಅಂತಂದರೆ, ಐ ಡು ನಾಟ್ ನೋ ಸರ್. ನಾನು ಏನು ಬರೆದಿದ್ದೀನೋ, ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನೋ, ಆ ಕವಿತೆಯೊಳಗೆ ಏನಿದೆಯೋ, ನಾನೇನು ಅರ್ಥ ಮಾಡ್ಕೊಂಡಿದ್ದೀನೋ, ನಾನು ಈ ನೋಟ್ಬುಕ್ನಲ್ಲಿ ನೋಟ್ಸ್ ಏನು ಬರೆದಿನೋ ನನಗೆ ಯಾವುದು ಅರ್ಥ ಆಗಿಲ್ಲ ಸರ್ ಅಂತ ರಾಮಸ್ವಾಮಿ ಟೆಲ್ಸ್ ಕೃಷ್ಣ. ಆ್ಯಂಡ್ ಕೃಷ್ಣ ಸೇಸ್, ಕಮ್ ಆ್ಯಂಡ್ ಮೀಟ್ ಮೀ ಆಫ್ಟರ್ ಸಮ್ ಟೈಮ್. ಒಂದು ಸ್ವಲ್ಪ ಆದ ನಂತರ ನಾನು ಬಂದು ನನ್ನ ಭೇಟಿಯಾಗು, ಸೋ ದ್ಯಾಟ್ ಐ ವಿಲ್ ಟೆಲ್ ಯು ಅಬೌಟ್ ಯುವರ್ ಮಿಸ್ಟೇಕ್ಸ್, ವಾಟ್ ಯು ಹ್ಯಾವ್ ಡನ್ ಯುವರ್ ಮಿಸ್ಟೇಕ್ಸ್ ಅಂತ ಕೃಷ್ಣ ಹೇಳ್ತಾನೆ. ದ ಸ್ಟಾಫ್ ರೂಮ್ ಡಿಸ್ಕಷನ್ ಆಫ್ಟರ್ ಕಂಪ್ಲೀಟಿಂಗ್ 3 hours ಆಫ್ ಕಂಟಿನ್ಯೂಸ್ ಕ್ಲಾಸ್. 3 ಗಂಟೆಗಳ ನಂತರ ಆಲ್ ದ ಟೀಚರ್ಸ್ ಹ್ಯಾವ್ ಕಮ್ ಟು ದ ಸ್ಟಾಫ್ ರೂಮ್. ಎಲ್ಲ ಶಿಕ್ಷಕರ ರೂಮಿಗೆ ಬಂದಿರ್ತಾರೆ. ಬಂದು ಕೆಲವೊಂದಿಷ್ಟು ಜನ ಮೇಲ್ಗಡೆ ನೋಡ್ತಾ ಕುಳಿತಿರ್ತಾರೆ, ಕೆಲವೊಂದಿಷ್ಟು ಜನ ಯಾವುದೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಕುಳಿತಿರ್ತಾರೆ. ಆವಾಗ ಕೃಷ್ಣ ವಾಂಟ್ಸ್ ಟು ಬ್ರೇಕ್ ದಟ್ ಸೈಲೆನ್ಸ್. ಎಲ್ಲರೂ ಏನೋ ವಿಚಾರ ಮಾಡ್ತಾ ಕುಳಿತಿರ್ತಾರೆ. ಕೃಷ್ಣ ಆ ಸೈಲೆನ್ಸನ್ನು ಬ್ರೇಕ್ ಮಾಡಬೇಕಂತ ಏನೋ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಕೃಷ್ಣ ಸೇಸ್, ಐ ನೆವರ್ ಲೈಕ್ಡ್ ಇಟ್. ನಾನು ಇದನ್ನು ಲೈಕ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಸಡನ್ಲಿ ಸ್ಟಾರ್ಟ್ಸ್ ಲುಕ್ಕಿಂಗ್ ಎಟ್ ಕೃಷ್ಣ. ಐ ಹ್ಯಾಡ್ ಮೈ ಓನ್ ಟೆಕ್ನಿಕ್ ಆಫ್ ಬ್ರೇಕಿಂಗ್ ಇಟ್, ಐ ರಿಮಾರ್ಕ್ಡ್ ಟು ನೋ ಒನ್ ಇನ್ ಪರ್ಟಿಕ್ಯುಲರ್. ಯಾರಿಗೆ ಒಬ್ಬರಿಗೆ ನಿರ್ದಿಷ್ಟವಾಗಿ ಅನ್ನದೆ ಜನರಲ್ ಆಗಿ ಕೃಷ್ಣ ಹೇಳ್ತಾನೆ. ವಿ ಹ್ಯಾವ್ ಟು ಡಿಸೈಡ್ ಆ್ಯನ್ ಇಂಪಾರ್ಟೆಂಟ್ ಇಶ್ಯೂ ಬಿಫೋರ್ ದ ಎಕ್ಸಾಮಿನೇಷನ್ಸ್ ಬಿಗಿನ್. ಕೃಷ್ಣ ಏನಂತಾನೆ, ಎಲ್ಲರೂ ಸೈಲೆಂಟಾಗಿ ಕುಂತಿರ್ತಾರೆ, ಏನಾದರೂ ಮಾತನಾಡಬೇಕು ಅಂತ ನಾವು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಒಂದು ನಿರ್ಧಾರಕ್ಕೆ ಬರಬೇಕಿದೆ ಅಂತ ಕೃಷ್ಣ ಹೇಳ್ತಾನೆ. ದ ಅದರ್ಸ್ ಲುಕ್ಡ್ ಅಪ್ ವಿತ್ ಬೋರ್ಡ್ ಹಾಫ್ ಎಕ್ಸ್ಪೆಕ್ಟೆನ್ಸಿ. ವಿ ವಿಲ್ ಹ್ಯಾವ್ ಟು ಕಾಲ್ ಅ ಸ್ಟಾಫ್ ಮೀಟಿಂಗ್. ಎಲ್ಲರೂ ಕೃಷ್ಣನ ಕಡೆ ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಕೃಷ್ಣ ಸೇಸ್, ವಿ ಹ್ಯಾವ್ ಟು ಕಾಲ್ ಅ ಸ್ಟಾಫ್ ಮೀಟಿಂಗ್ ಟು ಡಿಸೈಡ್ ಹೌ ಮೆನಿ ಮಾರ್ಕ್ಸ್ ಆರ್ ಟು ಬಿ ಡಿಡಕ್ಟೆಡ್ ಫಾರ್ ಸ್ಪೆಲ್ಲಿಂಗ್ ಆನರ್ಸ್ ವಿತ್ ದ ಮಿಡಲ್ ಯು. ಕೃಷ್ಣ ಒಂದು ಜೋಕ್ ಮಾಡ್ತಾನೆ, ಏನಂತ, ನಾವೆಲ್ಲರೂ ಒಂದು ಮೀಟಿಂಗನ್ನು ಕರಿಬೇಕು. ಯಾವ ವಿದ್ಯಾರ್ಥಿ ಆನರ್ಸನ್ನು ತಪ್ಪಾಗಿ ಸ್ಪೆಲ್ ಮಾಡ್ತಾನೆ ಅಂತಹ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕಾಗಿ ಮೀಟಿಂಗ್ ಕರಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಶಾಸ್ತ್ರಿ ಅನ್ನುವಂತಹ ಇನ್ನೊಬ್ಬ ಲೆಕ್ಚರರ್ ಸೇಸ್, ನೋ ಐ ಡೋಂಟ್ ಥಿಂಕ್ ಇಟ್ ಈಸ್ ನೆಸಸರಿ. ಅದೇನು ಅವಶ್ಯಕತೆ ಇಲ್ಲ ಅಂತ ಶಾಸ್ತ್ರಿ ಅನ್ನುವಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ. ಯಾಕೆ? ಬಿಕಾಸ್ 4 day old ನ್ಯೂಸ್ ಪೇಪರ್ ವಿಚ್ ಹಿ ವಾಸ್ ರೀಡಿಂಗ್.
ಅವನು 4 ದಿನದ ಹಳೆಯ ನ್ಯೂಸ್ ಪೇಪರ್ನ ಓದ್ತಿರ್ತಾನೆ ಶಾಸ್ತ್ರಿ. Gajapati looked over his spectacles and remarked from the farthest end of the room, "You are joking over yesterday's meeting, I suppose." I replied, "I am not joking, I am very serious." ಗಜಪತಿಗೆ ಅರ್ಥ ಆಗ್ತದೆ ಏನು ಅಂತ. ನಿನ್ನೆ ಬ್ರೌನ್ ಜೊತೆ ಮೀಟಿಂಗ್ ಆಗಿರ್ತದಲ್ಲ, ಅದ್ರ ಬಗ್ಗೆ ಕೃಷ್ಣ ಜೋಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಗಜಪತಿ ಸೇಸ್, ನೀನು ನಿನ್ನೆ ಮೀಟಿಂಗ್ ಬಗ್ಗೆ, ನಿನ್ನೆ ಸಭೆಯ ಬಗ್ಗೆ ಜೋಕ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಸೇಸ್, "ನೋ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದ ಮ್ಯಾಟರ್." ಇಲ್ಲ ನಾನು ಜೋಕ್ ಮಾಡ್ತಾ ಇಲ್ಲ, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದ ಮ್ಯಾಟರ್ ಅಂತ ಹೇಳ್ತಾನೆ. "ವಾಟ್ ಈಸ್ ಇಟ್ ಆಲ್ ಅಬೌಟ್?" ಡಾಕ್ಟರ್ ಮೆನನ್ ಆಸ್ಕ್ಡ್. ಹಿ ವಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಫಿಲಾಸಫಿ. Gajapati explained slowly like an expert lawyer what had happened the previous evening. ಡಾಕ್ಟರ್ ಮೆನನ್ ಅನ್ನುವಂತಹ ವ್ಯಕ್ತಿ ನಿನ್ನೆ ದಿನ ಅಬ್ಸೆಂಟ್ ಆಗಿರ್ತಾರೆ ಮೀಟಿಂಗಿಗೆ. ಅವ್ರಿಗೇನೋ ವಿಚಾರ ಗೊತ್ತಿರೋದಿಲ್ಲ. ಅವಾಗ ಕೇಳಿದಾಗ ಗಜಪತಿ ಎಲ್ಲವನ್ನು ಮೊದಲಿನಿಂದ ಕೊನೆಯವರೆಗೆ ಮಿಸ್ಟರ್ ಬ್ರೌನ್ ಜೊತೆ ಆದಂತಹ ಮೀಟಿಂಗ್ ಬಗ್ಗೆ ಹೇಳ್ತಾರೆ. ಹೇಳಿದಾಗ ಕೊನೆಗೆ ಏನಂತಾರೆ, "ನೋ ಸೆನ್ಸ್ ಆಫ್ ಪ್ರಪೋರ್ಷನ್ ವಾಸ್ ದ ಫಿಲಾಸಫರ್ಸ್ ವರ್ಡಿಕ್ಟ್." ಯಾರು ಡಾಕ್ಟರ್ ಮೆನನ್ ಸೇಸ್, ಇದರಲ್ಲಿ ಏನೂ ಅರ್ಥ ಇಲ್ಲ, ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ ಡಾಕ್ಟರ್ ಮೆನನ್ ಸೇಸ್. Gajapati removed his spectacles, folded the sides and put them away as a preparation for dispute. "How would you treat one of your students if he spelled can't?" ಆವಾಗ ಗಜಪತಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ಡಾಕ್ಟರ್ ಮೆನನ್ಗೆ. ತಮ್ಮ ಹಾಕಿಕೊಂಡಂಥ ಸ್ಪೆಕ್ಟಕಲ್ಸನ್ನು ಚಸ್ಮಾ ತೆಗೆದು ಸೈಡಿಗೆ ಇಟ್ಟು, "ಮಿಸ್ಟರ್ ಮೆನನ್ ಅವರೇ, ನಿಮ್ಮ ಒಬ್ಬ ವಿದ್ಯಾರ್ಥಿ, ಫಿಲಾಸಫಿಯ ವಿದ್ಯಾರ್ಥಿ ಕ್ಯಾಂಟನ್ನು, ಇಮ್ಯಾನ್ಯುಯಲ್ ಕ್ಯಾಂಟ್, KANT ಕ್ಯಾಂಟನ್ನು CANT ಕ್ಯಾಂಟ್ ಅಂತ ಪ್ರೊನೌನ್ಸ್ ಮಾಡಿದರೆ ನೀವು ಏನು ಶಿಕ್ಷೆಯನ್ನು ಕೊಡ್ತೀರಿ ಅಂತ ಕೇಳ್ತಾನೆ. ಆವಾಗ ಮಿಸ್ಟರ್ ಮೆನನ್ ಸೇಸ್, "ಐ ವುಡಂಟ್ ಬಾದರ್ ಅಬೌಟ್ ದ್ಯಾಟ್." ನನಗೆ ಕ್ಯಾಂಟನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾನೆ ಅಂತ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಆ ವಿದ್ಯಾರ್ಥಿ ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು ಹೇಳಿದಂತಹ ಬೋಧನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೋ ಇಲ್ಲವೋ ಅನ್ನೋದು ಪ್ರಾಮುಖ್ಯತೆಯನ್ನು ಪಡಿತದೆ ಹೊರತು ಅವನು ಕಾಂಟನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಡಾಕ್ಟರ್ ಮೆನನ್ ಟೆಲ್ಸ್ ಟು ಮಿಸ್ಟರ್ ಗಜಪತಿ. "ಓ, ಐ ವೋಂಟ್ ಬಿಲೀವ್ ಇಟ್," ಸೆಡ್ ಗಜಪತಿ ಇನ್ನೂ ಅದನ್ನು ಆ ಡಿಸ್ಕಷನನ್ನು ಮುಂದುವರಿಸುವುದರ ಸಲುವಾಗಿ, ಹಾಗೆಲ್ಲ ಆಗೋದಿಲ್ಲ, ಅದು ಎಲ್ಲ ವಿದ್ಯಾರ್ಥಿಗಳು ಕಾಂಟನ್ನು ಕಾಂಟ್ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಅಂತ ಹೀ ಸೇಸ್. At that time, Dr. Menon says, Dr. Menon has got his Doctor of Philosophy from an American university. ಅಮೇರಿಕನ್ ಯೂನಿವರ್ಸಿಟಿಯಿಂದ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಪಡೆದಂಥ ಡಾಕ್ಟರ್ ಮೆನನ್ ಸೇಸ್ ಏನಂತ, "ಅಮೇರಿಕನ್ಸ್ ಸ್ಪೆಲ್ ಆನರ್ಸ್ ವಿದೌಟ್ ದ ಯು." I said, and this diverted the subject and deprived Gajapati of the duel for which he was preparing. ಅಮೇರಿಕಾ ಇಂಗ್ಲೀಷ್ನಲ್ಲಿ ಯು ಅನ್ನು ಪ್ರೊನೌನ್ಸೇ ಮಾಡುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಅಲ್ಲಿ ನಡೆದಂಥ ಡಿಸ್ಕಷನ್ ಬೇರೆ ಒಂದು ದಿಕ್ಕನ್ನು ಪಡೆದುಕೊಳ್ತದೆ. ಆವಾಗ ಡಾಕ್ಟರ್ ಮೆನನ್ ಸೇಸ್, "ಅಮೇರಿಕನ್ಸ್ ಆರ್ ಸೇನರ್ ದ್ಯಾನ್ ದೇರ್ ಇಂಗ್ಲೀಷ್ ಕಜಿನ್ಸ್ ಇನ್ ಮೋಸ್ಟ್ ಮ್ಯಾಟರ್ಸ್," ಸೆಡ್ ಡಾಕ್ಟರ್ ಮೆನನ್, ಹೂ ಹ್ಯಾಸ್ ಗಾಟ್ ಹಿಸ್ PhD ಫ್ರಮ್ ಕೊಲಂಬಿಯಾ ಯೂನಿವರ್ಸಿಟಿ. ಡಾಕ್ಟರ್ ಮೆನನ್ ಹೇಳ್ತಾನೆ, ಇಲ್ಲ, ಇಂಗ್ಲೀಷರಿಗಿಂತ ಅಮೇರಿಕನ್ರು ಇಂಗ್ಲೀಷ್ ಭಾಷೆಯನ್ನು ಉಪಯೋಗಿಸೋದರಲ್ಲಿ ಭಾಳ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾನೆ. "ಐ ಥಿಂಕ್ ದ ಅಮೇರಿಕನ್ ಸ್ಪೆಲ್ಲಿಂಗ್ ಈಸ್ ಫುಲಿಶ್ ಬಫೂನರಿ," ಸೆಡ್ ಗಜಪತಿ ವಿತ್ ಈಸ್ ಲಾಯಲ್ಟಿ ಆಫ್ ಅ ಲೈಫ್ ಟೈಮ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಆದರೆ ಗಜಪತಿ ಏನಂತಾನೆ, ಅಮೇರಿಕಾ ದೇಶದವರು ಇಂಗ್ಲೀಷ್ ಭಾಷೆಯನ್ನು ಹಾಳು ಮಾಡಿದ್ದಾರೆ, ಅವರು ಇಂಗ್ಲೀಷ್ ಭಾಷೆಯನ್ನು ಎಲ್ಲ ಹಾಳು ಮಾಡಿದ್ದಾರೆ ಅಂತ ಗಜಪತಿ ಹೇಳ್ತಾನೆ. "ಬಿಕಾಸ್ ಆಫ್ ಹೀಸ್ ಲಾಯಲ್ಟಿ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್." ಆವಾಗ, "ಇಫ್ ವಿ ಹ್ಯಾಡ್ ಅಮೇರಿಕನ್ಸ್ ರೂಲಿಂಗ್ ಅಸ್, ಐ ಸಪೋಸ್ ವಿ ವುಡ್ ಸೇ ದ ಸೇಮ್ ಥಿಂಗ್ ಆಫ್ ದ ಇಂಗ್ಲೀಷ್ ಪೀಪಲ್," ಐ ಸೆಡ್. ನಾವು ದ ಡಿಸ್ಕಷನ್ ಟರ್ನ್ಸ್ ಇನ್ ಟು ಪಾಲಿಟಿಕ್ಸ್. ಅದು ಒಂದು ರಾಜಕೀಯ ವಿಶ್ಲೇಷಣೆಯಾಗಿ ಪರಿವರ್ತನೆ ಆಗ್ತದೆ. ಆವಾಗ ಕೃಷ್ಣ ಹೇಳ್ತಾನೆ, ಒಂದು ವೇಳೆ ಇಫ್ ಅಮೇರಿಕನ್ಸ್ ಹ್ಯಾಡ್ ರೂಲ್ಡ್ ಓವರ್ ಅಸ್, ನಮ್ಮ ಮೇಲೆ ಅಮೇರಿಕಾ ದೇಶದವರು ಏನಾದರೂ ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅಂತಂದರೆ ನಮಗೆ ಅಮೇರಿಕಾದ ಇಂಗ್ಲೀಷ್ ಭಾಷೆಯೇ ಪ್ಯೂರ್ ಆಗ್ತಾ ಇತ್ತು, ಆವಾಗ ನಾವು ಇಂಗ್ಲೀಷರನ್ನು ಬ್ಲೇಮ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಆವಾಗ ಪೊಲಿಟಿಕ್ಸ್ ನೀಡ್ ನಾಟ್ ಬಟ್ ಇನ್ ಎವ್ರಿವೇರ್, ದೇರ್ ಆರ್ ಟೈಮ್ಸ್ ವೆನ್ ಐ ವಿಶ್
there were no politics in the world and no one knew who was ruling and how, said ಗಜಪತಿ. ಗಜಪತಿಗೆ ರಾಜಕೀಯ ಪೊಲಿಟಿಕ್ಸ್ ಅಂದರೆ ಆಗಿ ಬರ್ತಿದ್ದಿಲ್ಲ. ಅವನು ಹೇಳ್ತಾನೆ, ನನಗೆ ರಾಜಕೀಯ ಅಂದರೆ ಇಷ್ಟ ಇಲ್ಲ, ನನಗೆ ರಾಜಕೀಯ ವಿಚಾರಗಳೇ ನನಗೆ ಇಷ್ಟ ಇಲ್ಲ, ನಮಗೆ ಏನೋ ರಾಜಕೀಯ ಇರಬಾರ್ದು ಎಲ್ಲಿ ಅಂತ ಅವನು ಹೇಳ್ತಾನೆ. I am sure I should finding the debate dull. A tormenting question can be framed for the boys at the next examination. ಆವಾಗ ಕೃಷ್ಣ ಏನಂತಾನೆ, ಒಂದು ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳೋನು ವಿದ್ಯಾರ್ಥಿಗಳಿಗೆ. ಯಾವ ಪ್ರಶ್ನೆ ಅರ್ಥವೇ ಆಗದೇ ಇರುವ ರೀತಿ ಆ ಒಂದು ಪ್ರಶ್ನೆಯನ್ನು ಕೇಳೋಣ ಅಂತ ಯಾರು ಕೃಷ್ಣ ಹೇಳ್ತಾನೆ. ಆವಾಗ ಗಜಪತಿ ಸೇಸ್, ಯು ಹ್ಯಾವಂಟ್ ಗೆಟ್ ಡ್ರಾಪ್ಡ್ ದ ಪ್ರೀವಿಯಸ್ ಹ್ಯಾಬಿಟ್ಸ್ ಆಫ್ ಯುವರ್ ಕಾಲೇಜ್ ಡೇಸ್ ಕೃಷ್ಣ, ಸೆಡ್ ಗಜಪತಿ. ಗಜಪತಿ ಅವರು, ನೀನು ಶಾಲೆಯೊಳಗೆ ಹೇಗಿದ್ದಿ ಹಾಗೇ ಇದ್ದಿ ಕೃಷ್ಣ, ಇನ್ನೂ ಬದಲಾಗಿಲ್ಲ, ನೀನು ಶಿಕ್ಷಕ ಆದರೂ ಕೂಡ ನೀನು ಬದಲಾಗಿಲ್ಲ ಅಂತ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಅ ಲಿಟಲ್ ಮೋರ್ ಸೀರಿಯಸ್ನೆಸ್ ಆಫ್ ಔಟ್ಲುಕ್. ಯಾಕಂತಂದರೆ ಗಜಪತಿ ಮತ್ತು ಡಾಕ್ಟರ್ ಮೆನನ್ ಡೀಪಾಗಿ ರಾಜಕೀಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವಂಥ ಸಮಯದಲ್ಲಿ ಕೃಷ್ಣ ಜೋಕನ್ನು ಕಟ್ ಮಾಡ್ತಾನೆ. ಅದಕ್ಕಾಗಿ ಗಜಪತಿ ಬ್ಲೇಮ್ಸ್ ಕೃಷ್ಣನಿಗೆ ಅಂತಾನೆ, ನಿನಗಿನ್ನೂ ಮ್ಯಾಚ್ಯೂರ್ ಆಗಿಲ್ಲಪ್ಪ, ನೀನು ಕಾಲೇಜಿನಲ್ಲಿ ಹೇಗಿದ್ದಿ ಹಾಗೇ ಇದೆಯಾ ಈಗೂ ಅಂತ ಹೇಳ್ತಾನೆ. ದೆನ್ ಡಾಕ್ಟರ್ ಮೆನನ್ ಟಾಕ್ಸ್ ಅಬೌಟ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ಇನ್ ಅಮೇರಿಕಾ. ಡಾಕ್ಟರ್ ಮೆನನ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಮಾಡುವಂಥ ಸಮಯದಲ್ಲಿ ಅವರಿಗಾದಂತಹ ಅನುಭವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಏನಂತ, I have answered an advertisement I saw in an American paper where someone has offered to take on hand people who lack seriousness and turn them into better citizens. ನಾನು ಅಮೇರಿಕಾ ದೇಶದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಮಾಡುವಂಥ ಸಮಯದಲ್ಲಿ ಒಂದು ಪೇಪರ್ನೊಳಗೊಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಆ ಅಡ್ವರ್ಟೈಸ್ಮೆಂಟ್ ಎದ್ರ ಬಗ್ಗೆ ಇತ್ತು ಅಂತಂದರೆ, ಯಾರಿಗೆ ಸೀರಿಯಸ್ನೆಸ್ ಇಲ್ಲದೆ ಇರುವಂಥ ಜನರನ್ನು ಸೀರಿಯಸ್ ಆಗಿ ಬದಲು ಮಾಡುವಂತಹ ಒಂದು ಶಾಲೆ ಇದೆ ಅಂತ ಅವನು ಹೇಳ್ತಾನೆ. ಐ ಹ್ಯಾವ್ ಪಿಲ್ಡ್ ಅಪ್ ದ ನೆಸಸರಿ ಕೂಪನ್ ಆ್ಯಂಡ್ ಹ್ಯಾವ್ ಎವರಿ ಹೋಪ್ ಯು ವಿಲ್ ಫೈಂಡ್ ಮೀ ಪಾಸಿಬಲ್ ಆರ್ ಲಾಂಗ್. ಡಾಕ್ಟರ್ ಮೆನನ್ ಒಂದು ಜೋಕ್ ಮಾಡ್ತಾರೆ, ಕೃಷ್ಣ ನಿನ್ನ ಸಲುವಾಗಿ ನಾನು ಅವ್ರು ಕೇಳಿದಂಥ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಕಳಿಸಿದ್ದೇನೆ, ಅದು ಅವಕಾಶ ಬಂತು ಅಂತಂದರೆ ವಿ ವಿಲ್ ಸೆಂಡ್ ಯು ದೇರ್ ಟು ಅಮೇರಿಕಾ ಅಂತ ಹೇಳ್ತಾರೆ. ಡೋಂಟ್ ಯು ಬಿಲೀವ್ ಟೂ ಮಚ್ ಇನ್ ದೀಸ್ ಆ್ಯಡ್ಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್, ದೇರ್ ಆರ್ ಎನಿ ನಂಬರ್ ಆಫ್ ದೆಮ್. Once when I was in Chicago, began Dr. Menon of Columbia University, and the bell rang and all his audience rose to go to their different classes. ಅದೇ ಸಮಯದಲ್ಲಿ ಡಾಕ್ಟರ್ ಮೆನನ್ ಅವರು ವೆನ್ ಐ ವಾಸ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ, ನಾನು ಅಮೇರಿಕಾದಲ್ಲಿದ್ದಾಗ, ನಾನು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಮಾಡುವಂಥ ಸಮಯದಲ್ಲಿ ಅಂತ ದೊಡ್ಡ ದೊಡ್ಡ ವಿಚಾರಗಳನ್ನು ಎಳೆದು ಹೇಳುವಂಥ ಸಮಯದಲ್ಲಿನೇ ಕಾಲೇಜಿನ ಬೆಲ್ ಆಗ್ತದೆ. ಬೆಲ್ ಆದ ನಂತರ ಮುಂದೆ ಇರುವಂಥ ಬೇರೆ ಬೇರೆ ಕ್ಲಾಸ್ಗಳಿರ್ತವೆ. ಎಲ್ಲ ಶಿಕ್ಷಕರು ಕೂಡ ಸ್ಟಾಫ್ ರೂಮ್ನಿಂದ ಎದ್ದು ತಮ್ಮ ತಮ್ಮ ಕ್ಲಾಸ್ಗಳಿಗೆ ತೆರಳುತ್ತಾರೆ. ದೇರ್ ದ ಡಿಸ್ಕಷನ್ ಎಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಸಿ the next session of the first chapter in our next video class. Thank you very much.